ಎರಡು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಪಿತೃಕಾರ್ಯಗಳನ್ನು ಮಾಡತಕ್ಕಂತಹವರು ಮೊದಲು ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು. ಪ್ರಯಾಗ ಕ್ಷೇತ್ರದಲ್ಲಿ ಹೋಗಿ ಅಸ್ಥಿ ವಿಸರ್ಜನಾದಿಗಳನ್ನ ಮಾಡಿ ಆ ನಂತರ ಗಯಾಕ್ಕೆ ಹೋಗಬೇಕು. ಆ ಗಯದಲ್ಲಿ 3 ಸ್ಥಾನವನ್ನು ಹೇಳ್ತಾರೆ. ಒಂದು ರುದ್ರಗಯ, ಎರಡನೇದು ವಿಷ್ಣುಗಯ, ಮೂರನೇದು ಮೋಕ್ಷಗಯ. ರುದ್ರಗಯ ಹೇಳ್ತಕ್ಕಂತಹದ್ರಲ್ಲಿ ಸೀತಾಮಾತೆ ತನ್ನ ಮಾವನಾಗಿರ್ತಕ್ಕಂಥ ದಶರಥನಿಗೆ ಶ್ರಾದ್ದವನ್ನ ಮಾಡಿದಂತಹ ಸ್ಥಳ ರುದ್ರಗಯ. ಅಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಿಯ ನದಿ ಹರಿತಾ ಇರುತ್ತೆ. ಮೇಲ್ಗಡೆ ನೋಡಿದ್ರೆ ನದಿ ಕಾಣಿಸೋದಿಲ್ಲ. ಸ್ವಲ್ಪ ಒಂದೂವರೆ ಅಡಿಯಷ್ಟು ಆ ಮರಳನ್ನ ಸ್ವಲ್ಪ ಎತ್ತಿಕೊಂಡ್ರೆ ನಮಗೆ ಕೆಳಗೆ ನೀರಿನ ಪಸರುಗಳು ಕಾಣಿಸುತ್ತೆ. ಅಂದ್ರೆ ಆ ನದಿಯಲ್ಲಿ ಹರಿತಾ ಇರತಕ್ಕಂತಹ ದೃಷ್ಟಾಂತ. ಅದು ಗುಪ್ತಗಾಮಿನಿಯಾಗಿರತಕ್ಕಂತಹ ಪ್ರದೇಶದಲ್ಲಿ ಸೀತಾಮಾತೆ ದಶರಥನಿಗೆ ಪಿಂಡ ಪ್ರದಾನವನ್ನ ಮಾಡಿರತಕ್ಕಂತಹ ಸ್ಥಾನ. ಅದನ್ನ ರಾಮಾಯಣದಲ್ಲಿ ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡ್ತಾರೆ. ಆ ರುದ್ರ ಗಯವನ್ನ ಸಕಲ ದುಃಖವನ್ನು ನಿವಾರಿಸತಕ್ಕಂತಹ ಸ್ಥಾನ ಅದು. ಯಾವ ಪ್ರಯಾಗದಲ್ಲಿ ಅಸ್ಥಿ ವಿಸರ್ಜನೆಯಾದ ಮೇಲೆ ಯಾವ ಶೇಷವಾಗಿರತಕ್ಕಂತಹ ಪಾಪಾದಿಗಳಿರುತ್ತೋ ಆ ಪಾಪಾದಿಗಳನ್ನ ನಿವೃತ್ತಿಯನ್ನ ಮಾಡತಕ್ಕಂತಹ ಜಾಗ ಈ ರುದ್ರಗಯ. ಬಹಳಷ್ಟು ಜನರಿಗೆ ಅನುಭವ ಇರಬಹುದು. ಅಲ್ಲಿಗೆ ಹೋದಾಗ ಈಗೆಲ್ಲ ಸಿದ್ಧವಾಗೇ ಕೊಟ್ಬಿಡ್ತಾರೆ ಅನ್ನವನ್ನ. ಈಗ ಒಂದು 10 ವರ್ಷ 15 ವರ್ಷಗಳ ಹಿಂದೆ ಹೋದ್ರೆ ಒಂದು ಮಣ್ಣು ಪಾತ್ರೆ, ಒಂದು ಸ್ವಲ್ಪ ಅಕ್ಕಿ ಮತ್ತು ಬೆರಣಿಯನ್ನ ಕೊಡ್ತಾ ಇದ್ರು. ಆ ರುದ್ರಗೈಯಲ್ಲೇ ಇಟ್ಟುಕೊಂಡು ಬೆರಣಿಯಿಂದ ಅನ್ನವನ್ನು ಮಾಡ್ಕೊಳ್ಬೇಕಾಗಿತ್ತು ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ. ಪಿತೃಶಾಪಗಳಿರತಕ್ಕಂಥವರಿಗೆ ಆ ಅಕ್ಕಿ ಅನ್ನದಲ್ಲಿ ಬೇಯಿಸಿದಂತಹದ್ದು ಅಕ್ಕಿ ಹಾಗೆ ಉಳ್ಕೊಳ್ಳೋಕೆ ಹೊತ್ತು ಅನ್ನವೇ ಆಗ್ತಾ ಇರಲಿಲ್ಲ. ಅದು ಕ್ಷೇತ್ರ ಮಹಿಮೆ ಹೇಳ್ತಕ್ಕಂಥದ್ದನ್ನ ಗಯಾಶ್ರಾದ್ದ ವಿಷಯದಲ್ಲಿ ಹೇಳ್ತಾರೆ. ಮತ್ತೆ ಪುನಃ ಅವರಿಗೆ ಪಿತೃಗಳಿಗೆ ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ತಿಲ ಹೋಮಾದಿ ಪ್ರಾಯಶ್ಚಿತ್ತ ಹೋಮವನ್ನು ಮಾಡಿಕೊಂಡು ಹೋದ್ರೆ ಅದೇ ಪಾತ್ರ ಅದೇ ಅಕ್ಕಿ ಮತ್ತೆ ಅಷ್ಟೇ ಕುರುಡನ್ನು ಕೊಡ್ತಾರೆ, ಅದರಲ್ಲಿ ಅನ್ನವಾಗ್ತಾ ಇತ್ತು. ಇದು ಅನುಭವದಲ್ಲಿ ಹೇಳ್ತಕ್ಕಂತಹ ಪಿತೃಶಾಪಗಳನ್ನ ಮೋಚನವನ್ನು ಮಾಡಿಕೊಳ್ಳಿಕ್ಕೆ ರುದ್ರಗಯದಲ್ಲಿಯೇ ನಮಗೆ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥ ಸ್ಥಾನ ಇದೆ. ಹಾಗಾಗಿ ರುದ್ರಗಯಲ್ಲಿ ಮೊದಲನೇ ಶ್ರಾದ್ದವನ್ನ ಮಾಡಿಸ್ತಾರೆ. ಆನಂತರ ವಿಷ್ಣುಗಯಗೆ ಕರ್ಕೊಂಡು ಹೋಗ್ತಾರೆ. ವಿಷ್ಣುಗಯ ಹೇಳ್ತಕ್ಕಂಥದ್ದು ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು. ಆ ವಿಷ್ಣುಗಯ ಹೇಳ್ತಕ್ಕಂಥ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ, ವಾಮನಾವತಾರದಲ್ಲಿ ವಿಷ್ಣು 2ನೇ ಪಾದವನ್ನು ಭೂಮಿಗೆ ಆಕ್ರಮಿಸಲಿಕ್ಕೋಸ್ಕರವಾಗಿ ಇಟ್ಟಂತಹ ಪಾದ ಬೃಹದಾಕಾರದಲ್ಲಿ ಬೆಳೆದಂತಹ ಸಂದರ್ಭದಲ್ಲಿ ಆ ಬಲಿಚಕ್ರವರ್ತಿಗೆ ತನ್ನ ದರ್ಶನವನ್ನು ಮಾಡಿದಂತಹ ಸ್ಥಾನ ಒಂದು ಪಾದ ಇರತಕ್ಕಂತಹದ್ದು ಈ ವಿಷ್ಣುಗೈಯಲ್ಲಿ. ಇನ್ನೊಂದು ಪಾದ ಮಕ್ಕಾದಲ್ಲಿದೆ. ಅವರು ಆ ಮಕ್ಕಾ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆ ವಿಷ್ಣುಗೈಯಲ್ಲಿರ್ತಕ್ಕಂಥ ಇನ್ನೊಂದು ಪಾದ ಇದೆಯಲ್ಲ, ಅದನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ತಾವು ಅದನ್ನು ತುಳ್ಕೊಂಡು ಹೋಗ್ತಾ ಇದ್ದೀವಿ ಎನ್ನುವ ಸೂಚನೆಯನ್ನು ಹೇಳಲಿಕ್ಕೆ ಆ ಮಕ್ಕಾದಲ್ಲಿ ಇನ್ನೊಂದು ಪಾದ ಇವತ್ತಿಗೂ ಕೂಡ ಅದೇ ಸ್ವರೂಪದಲ್ಲಿಯೇ ಇದೆ. ವಿಷ್ಣುಗೈಯಲ್ಲಿ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ, ಅವನ ಪಾದ ಒಂದು ಬಿಹಾರದಲ್ಲಿ, ಇನ್ನೊಂದು ಪಾಕಿಸ್ತಾನದಲ್ಲಿದೆ. ಅಂದ್ರೆ ಅವನು ಎಷ್ಟು ಎತ್ತರಕ್ಕೆ ಬೆಳೆದಿರ್ತಾನೆ ಹೇಳ್ತಕ್ಕಂಥದ್ದನ್ನು ಊಹೆ ಮಾಡಲಿಕ್ಕೆ. ಯಾಕೆಂದ್ರೆ ಬಲಿ ಚಕ್ರವರ್ತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದೆಹಲಿ, ಇಂದ್ರಪ್ರಸ್ಥ ಅಂತ ಕರೀತಾರೆ. ಇಂದ್ರಪ್ರಸ್ಥದಲ್ಲಿ ಇರತಕ್ಕಂತಹ ಬಲಿ ಚಕ್ರವರ್ತಿಗೆ ದರ್ಶನವನ್ನ ಕೊಡುವಾಗ ವಿಷ್ಣು ಆ ಬೃಹದಾಕಾರವಾಗಿ ಬೆಳೆದಂತಹ ಸಂದರ್ಭದಲ್ಲಿ ಈ ಗಯೆಯ ಸ್ಥಾನದಲ್ಲಿ ಒಂದು ಪಾದವನ್ನೇ ಇಟ್ಕೊಂಡಿದ್ದಾನೆ. ಇನ್ನೊಂದು ಪಾದ ಈಗಿನ ಪಾಕಿಸ್ತಾನದ ಪಾಣಿನಿಯ ಹುಟ್ಟಿದ ಊರು, ವ್ಯಾಕರಣ ಶಾಸ್ತ್ರಜ್ಞರಾಗಿರ್ತಕ್ಕಂತಹ ಪಾಣಿನಿಯ ಹುಟ್ಟಿದ ಊರು, ಅಲ್ಲಿ ಇನ್ನೊಂದು ಪಾದ. ಈ ಪಾದದಲ್ಲಿ ಸ್ವತಃ ಪಿತೃಗಳಿಗೆ ಆ ಪಿಂಡ ಪ್ರದಾನವನ್ನ ಮಾಡಿದ್ರೆ ಸಾಕ್ಷಾತ್ ವಿಷ್ಣುವಿನ ಪಾದದಲ್ಲಿಯೇ ಅರ್ಪಿಸಿದಂತಾಗುತ್ತೆ ಎನ್ನುವ ಕಾರಣಕ್ಕಾಗಿ ವಿಷ್ಣು ಪಾದದಲ್ಲಿ 2ನೇ ಶ್ರಾದ್ದವನ್ನ ಮಾಡಿಸ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿಯೂ ಕೂಡ ಪಿಂಡ ಪ್ರದಾನವನ್ನು ಮಾಡುವಾಗ ಒಂದು ವಿಷ್ಣು ಪಾದವನ್ನು ಹತ್ತದಲ್ಲೇ ಇಟ್ಕೊಳ್ತಾರೆ. ಕಾರಣ
ವಿಷ್ಣು ಗಯೆಯಲ್ಲಿ ಮಾಡಿದ ಫಲ ಅಲ್ಲಿ ಬರಬೇಕು. ಗಯೇಯಂ 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 ಅಂತ ಹೇಳ್ತಕ್ಕಂಥ 3 ಬಾರಿ ಉಚ್ಚಾರವನ್ನು ಮಾಡಿಸಿ ಆ ಪ್ರಧಾನವನ್ನ ಮಾಡುತ್ತಾರೆ. ಇದು ವಿಷ್ಣುವಿನ ಅಂದ್ರೆ ಸಗುಣ ಸ್ವರೂಪದಲ್ಲಿ ಪಿತೃಗಳನ್ನ ವಸು ರುದ್ರ ಆದಿತ್ಯ ಲೋಕಕ್ಕೆ ಮಕ್ಕಳಾಗಿರತಕ್ಕಂಥವರು ಪಿತೃಗಳನ್ನ ಸೇರಿಸ್ತಕ್ಕಂತಹ ವಿಧಾನಕ್ಕೆ ಈ ಶ್ರಾದ್ದ ವಿಧಿಯಲ್ಲಿ ಹೇಳ್ತಾರೆ. ಮುಂದಿನದು ಮೋಕ್ಷಗಯ. ಆ ಮೋಕ್ಷಗಯ ಹೇಳ್ತಕ್ಕಂಥದ್ದು ಏನಿದೆ, ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ಆಲದ ಎಲೆಯ ಮೇಲೆ ಮಲಗಿರತಕ್ಕಂತಹ ಸನ್ನಿವೇಶದ ಚಿತ್ರ ತುಂಬಾ ಕಡೆ ನಾವು ನೋಡ್ತೀವಿ. ಆ ಶ್ರೀಕೃಷ್ಣ ಪರಮಾತ್ಮ ಮಲಗಿದಂತಹ ಸ್ಥಾನ ಈ ಅಕ್ಷಯ ವಟವೃಕ್ಷದ ಸ್ಥಾನ. ಇವತ್ತಿಗೂ ಕೂಡ ನಾವು ಹೋದಾಗ ಆ ವಟವೃಕ್ಷ ಅದೇ ವೃಕ್ಷ ಅಳತಕ್ಕಂಥದ್ದಾಗಿ ಹೇಳ್ತಾರೆ. ಆದ್ರೆ ಹೌದೋ ಅಲ್ವೋ, ಒಟ್ಟಿನಲ್ಲಿ ಒಂದು ಅಶ್ವತ್ಥ ದಳದ ಮೇಲೆ ಶ್ರೀಕೃಷ್ಣನ ಪ್ರತಿಮೆಯನ್ನು ನಾವು ಇವತ್ತಿಗೂ ಕೂಡ ಆ ಅಕ್ಷಯ ಈಗ ಏನ್ ಮಾಡ್ತಿದ್ದಾರೆ ಗಯಾಲಿ ಮೊದಲು ಮಾಡಿಸ್ತಾರೆ, ಮೊದಲನೇ ದಿನ ನದಿ ಬಿಡ್ತೀವಿ. ಹೌದು, ಅದೇ ಸರಿಯು ಪಾದಗಳು ಇಡ್ತೀವಿ, ವಿಷ್ಣು ಪಾದಗಳು ಇಡ್ತೀವಿ. ಮೂರನೇದು ಒಂದೇ ಕಡೆ ಮಾಡ್ತಾರೆ. ಹೊಸದ ಸಂಪ್ರದಾಯ ಪ್ರಕಾರವಾಗಿ ಹೋಗೋದಿದ್ರೆ ಅಲ್ಲಲ್ಲಿಗೆ ಹೋಗಿ ಮಾಡತಕ್ಕಂತಹದ್ದು ಪದ್ಧತಿ. ಈಗ ಟೂರಿಸ್ಟ್ಗಳಿಗೆ ಹೋದಾಗ ಮಾಡಿಕೊಳ್ಳುವಾಗ ಅವರಿಗೆ ಸಮಯ ಇರೋದಿಲ್ವಲ್ಲ, ಒಂದೇ ಕಡೆಗೆ ಮಾಡಿಬಿಡ್ತಾರೆ. ಆದ್ರೆ ಅದಕ್ಕಾಗಿ ಒಂದು ದಿವಸ ಮೀಸಲಾಗಿ ಇಟ್ಕೊಂಡು ಹೋದ್ರೆ ಇವತ್ತಿಗೂ ಅದೇ ಪದ್ಧತಿಯನ್ನು ಮಾಡಿಸ್ತಾರೆ. ಯಾಕಂತ ಕೇಳಿದ್ರೆ ಕಳೆದ ವರ್ಷ ನಾನು ಹೋದಾಗ ಇದೇ ಪದ್ಧತಿಯಲ್ಲೇ ನನಗೆ ಇದೇ ಪದ್ಧತಿ ಬೇಕು ಅಂತ ಹೇಳಿದ್ರಿಂದ ಅವರು ಮಾಡಿಕೊಡ್ತಾರೆ. ಅಂದ್ರೆ ವಸ್ತುಸ್ಥಿತಿಯಲ್ಲಿ ಆ ಸ್ಥಾನಗಳಲ್ಲಿ ಇರತಕ್ಕಂಥ ವೈಶಿಷ್ಟ್ಯ. ಅಲ್ಲಿ ನಮಗೆ ಆ ಅಕ್ಷಯ ವೃಕ್ಷಕ್ಕೆ ಹೋದಾಗ ಪಂಡಗಳು ಅಂತ ಕರೀತಾರೆ ಅವ್ರನ್ನ, ಪಂಡಗಳು ಅಂತ. ಪೂಜಾರಿಗಳು, ನಮ್ಮಲ್ಲಿ ಹೇಗೆ ನಾವು ಪೂಜಾರಿಗಳು ಪುರೋಹಿತರು ಅಂತ ಹೇಳ್ತೀವೋ ಅಲ್ಲಿ ಪಂಡಗಳು ಸಿಗ್ತಾರೆ. ಅವರು ಸಾಕ್ಷಾತ್ತಾಗಿ ಪಿಂಡವನ್ನ ತಿನ್ನತಕ್ಕಂಥವ್ರು. ನಾವು ಕೊಟ್ಟಂತಹ ಪಿಂಡವನ್ನ ನೇರವಾಗಿ ಬಾಯಿನಲ್ಲಿ ನಮ್ಮ ಎದುರುಗಡೆ ತಿಂತಾರೆ. ಅಷ್ಟೇ ಅಲ್ಲ, ಅಕ್ಷಯ ವಟವೃಕ್ಷದ ಗಯ, ಅಕ್ಷಯ ವಟವೃಕ್ಷದ ಸಮೀಪದಲ್ಲಿ ಆನಂತರದಲ್ಲಿ ತೃಪ್ತೋಸಿ 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 ಅಂತ 3 ಸರಿಗೆ ಅವ್ರು ಹೇಳ್ತಾರೆ. ಅಂದ್ರೆ ಆ ಪಿತೃಗಳು ಸಾಕ್ಷಾತ್ತಾಗಿ ತೃಪ್ತಿಯನ್ನು ಹೊಂದಿದ್ದಾರೆ ಇರ್ತಕ್ಕಂಥ ಪ್ರತಿವಚನ ಅಲ್ಲಿ. ಇದನ್ನ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಗರುಡ ಪುರಾಣದಲ್ಲಿ ಈ ಅಕ್ಷಯ ವಟವೃಕ್ಷದ ಬಗ್ಗೆ ಬಹಳಷ್ಟು ಒಂದು ಅಧ್ಯಾಯವೇ ಇದೆ. ಯಾವಾಗ ಅಲ್ಲಿರತಕ್ಕಂತಹವರು ತೃಪ್ತನಾಗಿ ನಾನು ತೃಪ್ತನಾದೆ ಅಂತ ಹೇಳಿದ್ನೋ ಆವಾಗ ಆ ಪಿತೃಗಳಿಗೆ ಸದ್ಗತಿಯನ್ನ ನಾನು ಕೊಡುತ್ತೇನೆ ಅಂತ ಮಹಾವಿಷ್ಣು ಸಾಕ್ಷಾತ್ತಾಗಿ ಹೇಳಿರ್ತಕ್ಕಂಥ ಜಾಗ ಈ ಅಕ್ಷಯ ವಟವೃಕ್ಷ. ಅದು ವಿಷ್ಣುವೈಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಸ್ವಲ್ಪ ಗುಡ್ಡಗಾಡು ಪ್ರದೇಶ, ತ್ರಿಚಕ್ರ ವಾಹನ ರಿಕ್ಷಾದಲ್ಲಿ ಹೋಗ್ಬೋದು, ಕಾರು ಇತ್ಯಾದಿಗಳು ಹೋಗೋದಿಲ್ಲ. ಸ್ವಲ್ಪ ದೂರ ಹೋಗಿ ಇವತ್ತಿಗೂ ಕೂಡ ಜಾಗೃತವಾಗಿರ್ತಕ್ಕಂಥ ನಾವು ಬೇಕು ಅಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂತಹ ಜಾಗ ಇದೆ. ಒಟ್ಟಿನಲ್ಲಿ ಈ ಪ್ರಯಾಗದಲ್ಲಿ ಪ್ರಾರಂಭ ಮಾಡಿದಂತಹ ಪಿತೃಗಳ ಕಾರ್ಯವನ್ನ ಅಲ್ಲಿ ಹೋಗಿ ಅಕ್ಷಯವಾಗಿರತಕ್ಕಂಥದ್ದನ್ನು ಮಾಡಿ ಕೊನೆಯಲ್ಲಿ ಕಾಶಿಯಲ್ಲಿ ಮಾಡ್ತಾರೆ. ಮಧ್ಯದಲ್ಲಿ ಸಿಕ್ಕಿಬಿಡುತ್ತೆ ಕಾಶಿ. ಈ ಪ್ರಯಾಗ ಮತ್ತು ಕಾಶಿಯ ಗಯಾ ಮಧ್ಯದಲ್ಲಿ ಕಾಶಿ ಬರುತ್ತೆ. ಆದ್ರೆ ಕಾಶಿಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪಿತೃವಿನ ಋಣವನ್ನ ಮಾಡ್ಕೊಂಡು ಬರ್ಲಿಕ್ಕೋಸ್ಕರವಾಗಿ ಹೋದ್ರೆ ಗಯಾಕ್ಕೆ ಹೋದ ಮೇಲೆ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ. ಗಯಾವನ್ನು ಮುಗಿಸ್ಕೊಂಡು ಇಲ್ಲಿ ಕಾಶಿಗೆ ಬಂದು ಆನಂತರ ವಿಶ್ವನಾಥನ ದರ್ಶನವನ್ನ ಮಾಡೋದಕ್ಕಿಂತ ಮೊದಲು ಅಲ್ಲಿ ಎದುರುಗಡೆಗೆ ಢುಂಡಿರಾಜ ಅಂತ ಗಣಪತಿ ಇದೆ. ವಿಶ್ವನಾಥನ ದೇವಸ್ಥಾನದ ಎದುರುಗಡೆಗೆನೆ ಢುಂಡಿರಾಜ ಅಂತ ಕರೀತಾರೆ. ಗಣಪತಿ ಇನ್ನೊಂದು ಸ್ವರೂಪ. ಈಗ ಅದು ಪೂರ್ತಿ ಮಸೀದಿಯಲ್ಲಿ ಮುಚ್ಚೋಗ್ಬಿಟ್ಟಿದೆ. ಬೇಕು ಅಂತ ಹಠ ಮಾಡಿಕೊಂಡು ಹೋದವರಿಗೆ ಮಾತ್ರ ಒಳಗಡೆ ಕರ್ಕೊಂಡು ಹೋಗಿ ದರ್ಶನವನ್ನು ಮಾಡಿಸ್ತಾರೆ. ಆದ್ರೆ ಅನುಮತಿ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಅನುಮತಿ ಇದೆ. ಎಲ್ಲಿ ಜ್ಞಾನವಾಪಿ ಮಂದಿರಕ್ಕೆ ಮತ್ತು ಡುಂಡಿ ರಾಜನ ದರ್ಶನ ಎರಡನ್ನೂ ಕೂಡ ವಸ್ತುತಃ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹದ್ದು. ಗಯಾಕ್ಕೆ ಹೋಗಿ ಪಿಂಡ ಪ್ರಧಾನವನ್ನು ಮಾಡಿದ ಮೇಲೆ ಈ ಢುಂಡಿರಾಜನ ಮತ್ತು ಜ್ಞಾನವಾಪಿಯ ದೇವಿಯ ದರ್ಶನವನ್ನು ಮಾಡಿ ಆನಂತರ ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಮಾಡಿದ್ರೆ ಇಡೀ ಭಾರತ ಯಾತ್ರೆಯ ಫಲವನ್ನ ಅಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ಈ ಜ್ಞಾನವಾಪಿಯ ಶೃಂಗಾರ ಗೌರಿಯ ಮಂದಿರದ ಹಿಂದ್ಗಡೆ ಒಂದು ಆಲದ ಮರ ಇದೆ. ಒಂದು ಆಲದ ಮರ.
ಈ ಆಲದ ಮರದ ಬೇರು ಈ ಪ್ರಯಾಗದ ತನಕ ಇದೆ ಹೇಳ್ತಕ್ಕಂತಹದನ್ನ ಗರುಡ ಪುರಾಣದಲ್ಲಿ ಹೇಳಿದ್ದು. ಅದರ ತುದಿಯ ಭಾಗ ಅಕ್ಷಯ ವೃಕ್ಷದ ಮೇಲ್ಗಡೆ ಹೋದಂತಹ ಭಾಗ, ಅದು ಬೇರಿನಲ್ಲಿ ಹೋಗಿದ್ದು. ಅಂದ್ರೆ ಸುಮಾರು 300 ಕಿಲೋಮೀಟರ್ ದೂರ ಆಗುತ್ತೆ. ಅಷ್ಟು ದೂರದ ತನಕ ಈ ವೃಕ್ಷದ ಪ್ರಾರಂಭ, ಮಧ್ಯ, ಕೊನೆ. ಅದನ್ನು ವೈಜ್ಞಾನಿಕವಾಗಿ ಇಂಜೆಕ್ಷನ್ ಕೊಟ್ಟು ಆ ಬೇರನ್ನ ಪರೀಕ್ಷೆಯನ್ನು ಕೂಡ ಮಾಡಿ ಅದು ಹೌದು ಹೇಳತಕ್ಕಂತಹದ್ದು ಇವತ್ತು ವಿಜ್ಞಾನ ಒಪ್ಕೊಂಡಿದೆ. ಅಂದ್ರೆ ಆಲದ ಮರದ ಬೇರು ಎಲ್ಲಿಯ ತನಕ ಹೋಗುತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ 150 ಕಿಲೋಮೀಟರ್ ದೂರ ತನಕವೂ ಹೋಗಬಹುದು ಎನ್ನುವುದಕ್ಕೆ ವೈಜ್ಞಾನಿಕ ಸಾಕ್ಷಿ ಇದೆ. ನಮಗೆ ಇಲ್ಲಿ ದೊಡ್ಡ ಆಲದ ಮರ ಕಾಣಿಸುತ್ತಲ್ಲ, ಆ ದೊಡ್ಡ ಆಲ ಮರದ ಬೇರುಗಳು ಹೆಚ್ಚು ಕಡಿಮೆ ರಾಜರಾಜೇಶ್ವರಿ ನಗರ ತನಕವೂ ಕೂಡ ಅದರ ಬೇರಿದೆ ಹೇಳ್ತಕ್ಕಂತಹದ್ದನ್ನು ವಿಜ್ಞಾನ ಒಪ್ಕೊಳ್ಳುತ್ತೆ ನಮಗೆ. ಅಷ್ಟು ದೂರದ ತನಕವೂ ಕೂಡ ತನ್ನ ಬೇರನ್ನ ಪಸರಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಈ ಆಲದ ಮರಕ್ಕಿದೆ. ಅದರ ಸಹೋದರ ವೃಕ್ಷವೇ ಈ ಅಶ್ವತ್ಥ ವೃಕ್ಷ, ಆಲದ ಮರದ ಸಹೋದರ ವೃಕ್ಷ. ಹಾಗಾಗಿಯೇ ವೃಕ್ಷಾಣ ಅಶ್ವತ್ಥ ಅಂತಕ್ಕಂಥ ಹೆಸರನ್ನ ಹೇಳಿರತಕ್ಕಂಥ ಕೃಷ್ಣನ ಉದ್ದೇಶ ಸಹೋದರತ್ವ ಭಾವದಿಂದ ಅಶ್ವತ್ಥ ವೃಕ್ಷದ ಸ್ವರೂಪ ನಾನಾಗಿದ್ದೇನೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಶ್ವತ್ಥ ಸರ್ವವೃಕ್ಷಾಣ ದೇವರ್ಷೀಣ ಅಂಚ ನಾರದ. ನಾರದರು ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು. ಎಲ್ಲ ದೇವತಾ ಕಾರ್ಯದ ಇಷ್ಟವಾಗಿರತಕ್ಕಂತಹ ಕಾರ್ಯಗಳಿಗೆ, ಸಾಮಾನ್ಯವಾಗಿ ದೇವತೆಗಳಿಗೆ ದಾನವರಿಗೆ ಮೊದಲಿಂದಲೂ ಕೂಡ ವಿರೋಧ. ದಾನವರು ತಮ್ಮ ಪ್ರಭಾವಗಳನ್ನ ಅಂದ್ರೆ ತಪಶಕ್ತಿಯಿಂದ ತ್ರಿಮೂರ್ತಿಗಳನ್ನ ಒಲಿಸ್ಕೊಳ್ತಾರೆ, ಈ ದೇವತೆಗಳಿಗೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ಅಂತ ಈ ತ್ರಿಮೂರ್ತಿಗಳಿಗೆ ಮತ್ತೆ ಪುನಃ ಕಷ್ಟಗಳು ಬರುತ್ತೆ. ದೇವೇಂದ್ರ ಇತ್ಯಾದಿಗಳ ಪುರಾಣಗಳಲ್ಲಿ ನೀವು ಕೇಳಿರ್ತೀರಿ. ಇಂತಹ ಎಲ್ಲದರ ಯೋಜನೆಯನ್ನ ಮಾಡತಕ್ಕಂಥವನೇ ನಾರದ. ನಾರದ ಅಲ್ಲಿಗೆ ಹೋದ ಅಂದ್ರೆ ಕಲಹ ಪ್ರಿಯನಾಗಿರ್ತಕ್ಕಂಥವನು. ಏನಾದ್ರೂ ಒಂದು ಕಲಹವನ್ನ ಅವನು ಗಂಟಾಕಿ ಬರ್ತಾನೆ ಎನ್ನತಕ್ಕಂತಹದ್ದೇ ಪ್ರತೀತಿ. ಆದ್ರೆ ಆ ಕಲಹ ಲೋಕ ಕಲ್ಯಾಣವನ್ನ ಮಾಡತಕ್ಕಂತಹ ಕಲಹ. ನಾರದರು ಮಾಡಿರತಕ್ಕಂತಹ ಕಲಹಗಳು ಯಾವತ್ತೂ ಕೂಡ ಲೋಕಪ್ರಿಯವಾಗಿರತಕ್ಕಂಥ, ಲೋಕಕ್ಕೆ ಉನ್ನತವಾದಂತಹ ಮಾನವನ್ನ ಕೊಡಲಿಕ್ಕೆ ಮಾಡತಕ್ಕಂತಹ ಕಲಹವನ್ನ ನಾರದರ ಕಲಹ ಅಂತ ಹೇಳ್ತೀವಿ. ಆದ್ರೆ ಇವತ್ತು ನಾರದನ ವಿದ್ಯೆ ಅಂತ ಹೇಳೋದು ವಿರುದ್ಧಾರ್ಥದಲ್ಲಿ ರೂಢಿಯಲ್ಲಿ ಬಂದಿದೆ. ನಾರದ ಎಲ್ಲರ ಒಳಿತನ್ನ ಬಯಸಿ ಈ ರೀತಿಯಾಗಿ ಕಲಹಪ್ರಿಯನಾಗಿರತಕ್ಕಂಥವನು. ಹಾಗಾಗಿ ಋಷಿಗಳಲ್ಲಿ ನಾರದನ ಸ್ವರೂಪ ಅಂತ ಹೇಳ್ತಕ್ಕಂತಹದ್ದು ಕಾರಣ ಜಗದ್ಹಿತವನ್ನ ಕಾಪಾಡತಕ್ಕಂಥವನು ಯಾರೋ ನಾರದ. ಹಾಗಾಗಿಯೇ ವಸಿಷ್ಠ ಅಂತ ಹೇಳಬಹುದಾಗಿತ್ತು, ಬೃಹಸ್ಪತಿ ಅಂತ ಹೇಳಬಹುದಾಗಿತ್ತು. ಯಾಕೆ ಹೇಳಿಲ್ಲ ಅಂತಂದ್ರೆ ಕೇವಲ ದೇವತಾ ಪರ, ಸಗುಣ ಪರ ಹೇಳ್ತಕ್ಕಂಥ ಅರ್ಥ ಆಗೋಗುತ್ತೆ. ನಾರದ ಬೇಕಾದಷ್ಟು ದಾನವರಿಗೂ ಕೂಡ ಹಿತವನ್ನ ಮಾಡಿದ್ದಾನೆ, ಬೇಕಾದಷ್ಟು ಒಳ್ಳೆಯದನ್ನ ನಾರದ ರಾಕ್ಷಸರಿಗೂ ಕೂಡ ಬೇಕಾದಷ್ಟು ಉತ್ತಮವಾದ ಉಪಾಯವನ್ನ ತಿಳಿಸಿದ್ದಾನೆ. ಹಾಗಾಗಿ ಮಧ್ಯಸ್ಥನಾಗಿರತಕ್ಕಂಥ ಒಂದು ನಾರದ. ಹೌದು, ಅದೇ ಹೇಳಿದಲ್ಲ, ಮಾನಸ ಪುತ್ರ. ಹೌದು, ಮನೋವೇಗದಲ್ಲಿ ಹೋಗತಕ್ಕಂಥವನು ನಾರದ. ಎಷ್ಟೊತ್ತು ಬೇಕಾದರೂ ಎಲ್ಲಿಗೆ ಬೇಕಾದರೂ ಕೂಡ ಮನಸ್ಸಂಕಲ್ಪ ಮಾತ್ರೇನ, ನಮ್ಮ ಮನಸ್ಸು ಎಷ್ಟು ವೇಗವಾಗಿರುತ್ತೋ ಅಷ್ಟು ವೇಗದ ಸಂಚಾರವನ್ನ ಮಾಡತಕ್ಕಂಥವನು ನಾರದನಾಗಿದ್ದಾನೆ. ಹಾಗಾಗಿ ಮಧ್ಯಸ್ಥನಾಗಿರತಕ್ಕಂಥವನು, ಯಾರ ಪರವೂ ಇಲ್ಲ, ಯಾವ ವಿರೋಧವೂ ಇಲ್ಲ ಹೇಳತಕ್ಕಂಥದ್ದನ್ನ ಸೂಚನೆಯನ್ನ ಹೇಳ್ತಕ್ಕಂತಹ ತಟಸ್ಥ ಗುಣ ಇರತಕ್ಕಂಥವನು. ಅಂದ್ರೆ ವ್ಯವಹಾರದಲ್ಲಿ ತಟಸ್ಥ ಅಂತ ಅಲ್ಲ, ಯಾರ ಪರವೂ ಅಲ್ಲ ಹೇಳ್ತಕ್ಕಂತಹದ್ರಲ್ಲಿ ತಟಸ್ಥ. ಯಾವುದು ಸದ್ಗತಿ ಇದೆಯೋ, ಸದ್ಬುದ್ಧಿ ಇದೆಯೋ ಅದರ ಪದ, ಯಾವುದು ದುಷ್ಟವಾಗಿದೆಯೋ ಅದಕ್ಕೆ ವಿರೋಧ. ಈ ಒಂದು ಗುಣ ಇರತಕ್ಕಂಥವನನ್ನ ನಾರದರು ಅಂತ ಕರೆದರು. ಹಾಗಾಗಿ ಋಷಿಗಳಲ್ಲಿ ನಾನು ನಾರದನ ಸ್ವರೂಪವನ್ನ ಅನುಸರಿಸುತ್ತೇನೆ, ನನ್ನ ಸ್ವರೂಪವನ್ನ ನಾರದನ ಮೂಲಕವಾಗಿ ಜಗತ್ತಿಗೆ ನಾನು ಅರ್ಹತೇನೆ. ಗಂಧರ್ವಾಣಾಂ ಚಿತ್ರರಥ. ಗಂಧರ್ವರು ಇವರು ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಮನುಷ್ಯರಿಗಿಂತ ಮೇಲ್ಮಟ್ಟ, ದೇವತೆಗಳಿಗಿಂತ ಒಂದು ಹಂತ ಕೆಳಗಡೆ ಇರತಕ್ಕಂತಹ ವರ್ಗದಲ್ಲಿರ್ತಕ್ಕಂಥದ್ದು. ನಮಗೆ
ತೈತರಿಯೋಪನಿಷತ್ನಲ್ಲಿ ಆ ಆನಂದದ ಮಟ್ಟವನ್ನು ಹೇಳ್ತಾ ಹೇಳ್ತಾ ಮಾನುಷ ಆನಂದ, ದೇವಗಂಧರ್ವಾಣಾಮಾನಂದ, ಮುಂದೆ ಇಂದ್ರಾಣಾಮಾನಂದ, ಬೃಹಸ್ಪತಿರಾನಂದ, ಹೀಗೆ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತಾರೆ. ಆ ದೇವಗಂಧರ್ವರ ಪೈಕಿಯಲ್ಲಿ ಈ ಚಿತ್ರರಥ ಅವರಿಗೆಲ್ಲ ರಾಜ. ಗಂಧರ್ವರಿಗೆ, ಅಪ್ಸರರಿಗೆ, ಇವರೆಲ್ಲರಿಗೂ ಕೂಡ ರಾಜ ಚಿತ್ರರಥ. ಹಾಗಾಗಿ ಗಂಧರ್ವರ ವಂಶದಲ್ಲಿ ನಾನು ಚಿತ್ರರಥನ ಸ್ವರೂಪದಲ್ಲಿ ಜಗತ್ತಿಗೆ ಕಾಣತಕ್ಕಂಥವನಾಗಿದ್ದೇನೆ. ಸಿದ್ಧಾನಾಂ ಕಪಿಲೋ ಮುನಿ, ಕಪಿಲ ಮುನಿ. ಶಂಕರರು 2ನೇ ಅಧ್ಯಾಯದ 1ನೆಯ ಪಾದದಲ್ಲಿ ಸ್ಮೃತ್ಯಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ. ಈ ಸ್ಮೃತಿ ಶ್ರುತಿಗೆ ಸಮಾನವಾದದ್ದು. ಶ್ರುತಿಯನ್ನು ನಮಗೆ ಎಲ್ಲಿ ತಿಳಿಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ಸ್ಮೃತಿಯನ್ನು ನಾವು ಅನುಸರಿಸಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದ ನಿಯಮ. ಈ ಶಾಸ್ತ್ರದ ನಿಯಮಗಳಿರುವಾಗ ಎಲ್ಲವೂ ಕೂಡ ಅನಂತಾವೈ ವೇದಾಹ, ವೇದಗಳನ್ನು ಎಲ್ಲವನ್ನು ಕೂಡ ಶಾಸ್ತ್ರಕ್ಕೆ ನಾವು ಸಾಕ್ಷಿಯಾಗಿ ಹೇಳಲಿಕ್ಕೆ ಎಷ್ಟೋ ಕಡೆ ಸಾಧ್ಯವಾಗೋದಿಲ್ಲ. ಆವಾಗ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲೆಲ್ಲಿ ಶ್ರುತಿ ಪ್ರಮಾಣಗಳು ನಮಗೆ ಸಿಗೋದಿಲ್ವೋ ಅಲ್ಲೆಲ್ಲ ಸ್ಮೃತಿ ಪ್ರಮಾಣಗಳನ್ನು ನಾವು ಕೊಡಬೇಕು. ಯಾಕಂದ್ರೆ ಸ್ಮೃತಿಯಲ್ಲಿ ಹೇಳಿದೆ ಅಂದಮೇಲೆ ಎಲ್ಲೋ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತಲೇ ಅರ್ಥ. ಋಷಿಮುನಿಗಳಿಗೆ ಅದೆಲ್ಲ ಗೋಚರವಾಗ್ತಾ ಇತ್ತು. ಹಾಗಾಗಿ ಋಷಿಮುನಿಗಳು ಹೇಳತಕ್ಕಂತಹ ಮಾತನ್ನು ಕೂಡ ಶ್ರುತಿಗೆ ಸಮಾನವಾಗಿ, ಶ್ರುತಿಯೇ ನೇರವಾಗಿ ಬಿಟ್ರೆ ಶ್ರುತಿಯ ಪ್ರಮಾಣ ನಮಗೆ ಪ್ರಬಲವಾದ. ಒಂದು ವೇಳೆ ಶ್ರುತಿ ಸಿಗದೆ ಹೋದ್ರೆ ಸ್ಮೃತಿಯನ್ನು ನಾವು ಶ್ರುತಿಯ ಸ್ಥಾನದಲ್ಲಿ ಇಟ್ಕೊಳ್ತೀವಿ. ಈಗ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದ ಎಲ್ಲ ಸ್ಮೃತಿಗಳು ಕೂಡ ಯಾವುದಕ್ಕೆ ಸಮಾನ? ಶ್ರುತಿಗೆ ಸಮಾನ. ಹೀಗಿರುವಾಗ ಈ ಕಪಿಲ ಋಷಿ ಹೇಳ್ತಕ್ಕಂತಹ ಋಷಿ ಇದ್ದಾರೆ. ಇವರು ಸಾಂಖ್ಯ ಮತ ಪ್ರತಿಪಾದಕರಾಗಿರ್ತಕ್ಕಂಥವ್ರು. ಈ ಸಾಂಖ್ಯ ಮತ ಪ್ರತಿಪಾದಕರಾಗಿರ್ತಕ್ಕಂತಹ ಕಪಿಲ ಋಷಿಗಳು ಸಾಂಖ್ಯಕಾರಿಕ ಎನ್ನತಕ್ಕಂಥ ಸ್ಮೃತಿಯನ್ನ ಬರೆದಿದ್ದಾರೆ. ಯಾವುದನ್ನ? ಸಾಂಖ್ಯಕಾರಿಕ. ಸಾಂಖ್ಯಶಾಸ್ತ್ರದ ಸಿದ್ಧಾಂತದಂತೆ ಜಗತ್ತಿನ ಸೃಷ್ಟಿ ಹೇಗಾಗುತ್ತೆ ಇತ್ಯಾದಿ. ಅವರ ಸಿದ್ಧಾಂತದಲ್ಲಿ ಜಗತ್ತಿನ ಸೃಷ್ಟಿಗೆ ಕಾರಣ ಪ್ರಕೃತಿ. ಪ್ರಕೃತಿಯನ್ನ ಅವರು ಜಡ ಅಂತ ಕರೀತಾರೆ. ಪ್ರಕೃತಿಯನ್ನ ಜಡ. ಚೈತನ್ಯ ಹೇಳ್ತಕ್ಕಂಥ ಪುರುಷ. ಪುರುಷನ ಪ್ರೇರಣೆಯಿಂದ ಪ್ರಕೃತಿಯಿಂದ ಜಗತ್ತಿನ ಸೃಷ್ಟಿಯಾಗಿದೆ ಎನ್ನುವುದು ಸಾಂಖ್ಯ ಸಿದ್ಧಾಂತ. ಈಗ ಪೂರ್ವ ಪಕ್ಷಿಯಾಗಿ ಸಾಂಖ್ಯರು ಕೇಳ್ತಾರೆ, ಶಂಕರರು ಚೈತನ್ಯದಿಂದಲೇ ಜಗತ್ಕಾರಣ ಅಂತ ಹೇಳುವಾಗ, ಹಾಗಾದ್ರೆ ಚೈತನ್ಯದಿಂದಲೇ ಜಗತ್ಕಾರಣ ಅಂತ ಹೇಳೋದಿದ್ರೆ ಸಾಂಖ್ಯ ಋಷಿಗಳಿಗೆ ಪ್ರಣೀತವಾಗಿರತಕ್ಕಂಥ ಸಾಂಖ್ಯಕಾರಿಕೆ ವ್ಯರ್ಥ ಅಂತ ಆಗೋಯ್ತಲ್ಲ. ಈ ಕಪಿಲ ಋಷಿಗಳಿಗೆ ನೀವು ಅವಮಾನ ಮಾಡದಂತೆ ಆಗುತ್ತ ಅಲ್ವಾ? ಕಪಿಲ ಹೇಳ್ತಕ್ಕಂಥದ್ದನ್ನ ಋಷಿ ಸದೃಶ ಅಂತ ನೀವು ಒಪ್ಕೊಂಡಿದ್ದೀರಿ. ಸಿದ್ಧರಲ್ಲಿ ಅತ್ಯಂತ ಶ್ರೇಷ್ಠನಾದಂಥವನು ಅಂತ ಒಪ್ಕೊಳ್ತೀರಾ. ಅವನ ಮಾತಿಗೆ ನಿಮ್ಮ ಸಿದ್ಧಾಂತದಲ್ಲಿ ಬೆಲೆ ಇಲ್ಲ ಅಂತ ನೀವು ಹೇಳಿಬಿಟ್ರೆ ಕಪಿಲ ಋಷಿಗೆ ಬೆಲೆಯೇ ಇಲ್ಲ ಹೇಳ್ತಕ್ಕಂಥದ್ದನ್ನಾಗಿ ನೀವು ಪ್ರತಿಪಾದನೆ ಮಾಡಿದಂತಾಯ್ತಲ್ಲ. ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ, ಕಪಿಲ ಋಷಿಗಳು ಹೇಳಿದ ವಾಕ್ಯಗಳಂತೆ ವೇದಾಂತ ವಾಕ್ಯಗಳನ್ನ ಅರ್ಥ ಮಾಡಬೇಕು ಅಂತ ಪೂರ್ವ ಪಕ್ಷವನ್ನು ಮಾಡ್ತಾರೆ. ಆಗ ಶಂಕರರು ಬಹಳ ಸೊಗಸಾಗಿ ಉತ್ತರವನ್ನು ಕೊಡ್ತಾರೆ. ಏತೇನ ಯೋಗ ಪ್ರಯುಕ್ತ ಪ್ರತ್ಯುಕ್ತ ಅಂತ ಮುಂದಿನ ಸೂತ್ರ ಶುರುವಾಗುತ್ತೆ. ಸ್ಮೃತ್ಯಧಿಕರಣದಲ್ಲಿ ಈ ಸ್ಮೃತಿ ವಾಕ್ಯಗಳೆಲ್ಲವೂ ಕೂಡ ಕೇವಲ ಶ್ರುತಿ ವಾಕ್ಯಕ್ಕೆ ಅನುಗುಣವಾಗಿರತಕ್ಕಂಥದ್ದು ಎನ್ನತಕ್ಕಂತಹದನ್ನು ತೀರ್ಮಾನ ಮಾಡಿ ನೀವು ಹೇಳೋದಿದ್ರೆ, ಸಾಂಖ್ಯಾದಿಗಳಿಂದ ಪ್ರಣೀತವಾದ, ಕಪಿಲ ಋಷಿಗಳಿಂದ ಪ್ರಣೀತವಾದಂತಹ ಸಾಂಖ್ಯಾದಿ ದೃಷ್ಟಾಂತಗಳೆಲ್ಲವೂ ಕೂಡ ವ್ಯರ್ಥ ಎನ್ನುವುದನ್ನು ನೀವು ಹೇಳಿದಂತೆ ಆಗೋಗುತ್ತೆ. ನಮ್ಮ ಆಚಾರ್ಯರಿಗೆ ನೀವು ಅವಮಾನ ಮಾಡದಂತೆ ಆಯಿತು ಅಂತ ಆಕ್ಷೇಪ ಮಾಡ್ತಾರೆ. ಆಗ ಶಂಕರರು ಉತ್ತರ ಕೊಡ್ತಾರೆ, ಎಲ್ಲ ಆಚಾರ್ಯರು ಕೂಡ ಅತ್ಯಂತ ಪವಿತ್ರರೇ, ಶ್ರೇಷ್ಠರಾದಂಥವರೇ, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆಂದ್ರೆ ಅವರು ಅಷ್ಟು ತಪಸ್ಸನ್ನ ಮಾಡಿರೋದರಿಂದಲೇ ಶಾಶ್ವತವಾಗಿರತಕ್ಕಂಥ ಒಂದು ಸ್ಮೃತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಸ್ಮೃತಿ ವಾಕ್ಯಗಳು ಹೇಳ್ತಕ್ಕಂಥದ್ದು ಏನಿದೆ ಅಂತ ಕೇಳಿದ್ರೆ, ಈಗ ನಾವು ಪುಸ್ತಕದಲ್ಲಿ ಬರಿತಾ ಇದ್ದೀವಿ. ಒಂದು ಜನರೇಷನ್ ಆದ್ಮೇಲೆ ಇನ್ನೊಂದು ಜನರೇಷನ್ ಒಳಗೆ ಮಾತನಾಡಬೇಕು ಅಂತಂದ್ರೆ ಮಾತು
ಎಷ್ಟು ದಿವಸ ಇರ್ಬೋದು, ಎಷ್ಟು ಹೊತ್ತಿರ್ಬೋದು ಕೇಳೋ ತನಕ. ಇನ್ನು ಕ್ಯಾಸೆಟ್ ಮಾಡ್ಕೊಂಡಿದ್ರೆ ಒಂದ್ ಸ್ವಲ್ಪ ದಿವಸ ನಡೀಬಹುದು, CD ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ವರ್ಷ ನಡೀಬಹುದು. ಆದ್ರೆ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಹೋಗ್ಬೇಕು ಅಂತಂದ್ರೆ ಪುಸ್ತಕ ರೂಪದಲ್ಲಿರತಕ್ಕಂತಹ ಕೃತಿಯೇ ಆಗಬೇಕು, ಲಿಖಿತ ರೂಪದಲ್ಲಿಯೇ ಇರತಕ್ಕಂತಹದ್ದಾಗಬೇಕು. ಅದು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ನಾವು ನೇರವಾಗಿ ಮಾತನಾಡತಕ್ಕಂತಹ ಒಂದು ಸೌಭಾಗ್ಯವನ್ನ ಕೊಡುತ್ತೆ. ಹಾಗಾಗಿ ಶಂಕರರು ಭಾಷ್ಯವನ್ನ ಬರೆಯುವಾಗ ಲಿಖಿತ ರೂಪದಲ್ಲಿ ಬೇಕು ಹೇಳ್ತಕ್ಕಂತಹದ್ದನ್ನಾಗಿ ಹೇಳಿರೋದು. ಸ್ತೋತ್ರ ಕಾವ್ಯವನ್ನ ಲಿಖಿತವಾಗಿ ಬರೆಯಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅಂದು ಏನು ಹೇಳ್ತಾರೋ ಇಂದೂ ಕೂಡ ಅದು ಇರಬೇಕು ಅನ್ನತಕ್ಕಂಥ ಉದ್ದೇಶಕ್ಕಾಗಿಯೇ ಅವರು ಭಾಷ್ಯ ರಚನೆಯನ್ನ ಮತ್ತು ಶ್ಲೋಕ ರಚನೆಯನ್ನ ಮಾಡಿದ್ದಾರೆ. ಕೇವಲ ಉಪದೇಶವನ್ನು ಮಾತ್ರ ಅಲ್ಲ, ತಾನ್ನ ಮಾಡಿರ್ತಕ್ಕಂಥ ಉಪದೇಶ ಶಾಶ್ವತವಾಗಿರಬೇಕಾದ್ರೆ ಅದು ಲಿಖಿತ ರೂಪದಲ್ಲಿ ಇದ್ರೆ ಅನೇಕ ಶತಮಾನಗಳ ತನಕವೂ ಕೂಡ ಅದು ಮುಂದೆ ಹೋಗತಕ್ಕಂಥದ್ದು ಎನ್ನುವ ಉದ್ದೇಶದಿಂದಲೇ ಕೇವಲ ತಮ್ಮ ಭಾವನೆಯನ್ನ ಉಪದೇಶದಿಂದ ಮಾತ್ರ ಅಲ್ಲ ಲಿಖಿತ ರೂಪದಲ್ಲಿಯೂ ಕೂಡ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆ. ಹಾಗಾಗಿ ಲಿಖಿತ ರೂಪದಲ್ಲಿರ್ತಕ್ಕಂತಹ ಪುಸ್ತಕ ಪ್ರಪಂಚ ಏನಿದೆಯೋ ಈ ಸ್ಮೃತಿ ವಾಕ್ಯಗಳು ಕೂಡ ಹಾಗೇನೆ. ವೇದದಲ್ಲಿ ಹೇಳಿರತಕ್ಕಂಥ ಅರ್ಥವನ್ನೇ ಇವು ತಮ್ಮ ನೆನಪಿನ ಮೂಲಕ, ಸ್ಮೃತಿ ಸ್ಮರಣಾತ್ ಸ್ಮೃತಿ, ನೆನಪಿನ ಮೂಲಕವಾಗಿ ಹೇಳಿರತಕ್ಕಂಥದ್ದು. ಆ ರೀತಿಯಾಗಿ ಹೇಳಿದಾಗ ಕಪಿಲಾದಿ ಋಷಿಗಳಿಗೆ ಬೆಲೆಯೇ ಕೊಡದಂತೆ ಆಗೋತ್ತಲ್ಲ ಅಂತ ಆಕ್ಷೇಪ ಮಾಡಿದಾಗ ಶಂಕರರು ಹೇಳ್ತಾರೆ, ಸ್ಮೃತಿ ಅನವಕಾಶ ದೋಷ ಪ್ರಸಂಗ ಇತಿ ಚೇತ್ ನ. ಸ್ಮೃತಿಗಳಿಗೆ ಅವಕಾಶ ಇಲ್ಲ ಅಂತ ನೀವು ಆಕ್ಷೇಪ ಮಾಡಿದ್ರಲ್ಲ, ಅದು ಆಕ್ಷೇಪ ಅಲ್ಲ. ಯಾಕೆಂತ ಕೇಳಿದ್ರೆ ಅನ್ಯ ಸ್ಮೃತಿ ಅನವಕಾಶ ದೋಷ ಪ್ರಸಂಗ. ಒಂದು ವೇಳೆ ಕಪಿಲಾದಿ ಋಷಿಗಳಿಗೆ ಸ್ಮೃತಿಗೆ ನಾವು ಬೆಲೆ ಕೊಟ್ಬಿಟ್ವಿ ಅಂತಂದ್ರೆ ನಮ್ಮ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಯಾಜ್ಞವಲ್ಕ್ಯಾದಿ ಸ್ಮೃತಿಗಳಿದೆಯಲ್ಲ, ಅವಾಗ ಇದಕ್ಕೆ ಬೆಲೆ ಕೊಡೋದಿಲ್ಲ ಅಂತ ಆಗೋಗುತ್ತೆ. ನಮಗೆ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾದಂತಹ ಸ್ಮೃತಿಗಳಿಗೆ ನಮಗೆ ಮೊದಲನೇ ಗೌರವ. ನಿಮ್ಮ ಮೇಲೆ ನಮಗೆ ಗೌರವ ಇಲ್ಲ ಅಂತ ಅರ್ಥ ಅಲ್ಲ. ಮೊದಲು ನಮ್ಮ ಋಷಿ ಪರಂಪರೆಯಲ್ಲಿರ್ತಕ್ಕಂತಹ ಋಷಿಗಳಿಗೆ, ಸ್ಮೃತಿಕಾರರಿಗೆ ಕೊಟ್ಟು ಅವರಲ್ಲಿ ನಮಗೆ ಸಿಗದೆ ಹೋದಾಗ ನಿಮ್ಮ ಆಕಾರವನ್ನು ನಾವು ತೆಗೆದುಕೊಳ್ತೀವಿ. ಹಾಗಾಗಿ ಸಿದ್ಧಾಂತವನ್ನ ಮಾಡುವ ತನಕ ನಿಮ್ಮ ಸಹಾಯ ನಮಗೆ ಬೇಕೇ ಬೇಕು. ಆದರೆ ನಿಮ್ಮ ಸಹಾಯವೇ ಕೊನೆಯದು ಹೇಳ್ತಕ್ಕಂಥದ್ದನ್ನಾಗಿ ಹೇಳೋದಿಲ್ಲ. ಅದಕ್ಕಿಂತ ಮುಂದೆ ನಮ್ಮ ಋಷಿಗಳಾಗಿರತಕ್ಕಂಥವರು ಕೂಡ ಸ್ಮೃತಿಯನ್ನು ಬರೆದಿದ್ದಾರೆ. ಅವರ ವಾಕ್ಯಗಳು ನಮಗೆ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಿಗೋದಿದ್ದಾಗ ಅದಕ್ಕೆ ನಾವು ಹೆಚ್ಚೆ ಬೆಲೆಯನ್ನು ಕೊಡಬೇಕಾಗುತ್ತೆ. ಇಲ್ಲವಾದ್ರೆ ನಿಮ್ಮ ಋಷಿಗಳ ಸ್ಮೃತಿಗೆ ಬೆಲೆಯನ್ನು ಕೊಡಬೇಕಾದ್ರೆ ನಾವು ನಮ್ಮ ಋಷಿಗಳ ಸ್ಮೃತಿಗಳಿಗೆ ಬೆಲೆ ಕೊಡೋದಿಲ್ಲ ಹೇಳ್ತಕ್ಕಂಥದ್ದು ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಋಷಿಗಳ ಸ್ಮೃತಿಗಳಿಗೆ ಬೆಲೆಯನ್ನು ಕೊಡಬೇಕಾಗಿರುವುದರಿಂದ ಒಂದು ವೇಳೆ ಸಾಂಖ್ಯಾದಿಗಳ ಮತದಲ್ಲಿ ಕಪಿಲಾದ ಋಷಿಗಳನ್ನ ಖಂಡನೆ ಮಾಡಿದರೂ ಕೂಡ ನ ದೋಷಾಯ. ಯಾಕೆ ಅಂತ ಕೇಳಿದ್ರೆ ಶ್ರುತಿಗೆ ಅನುಗುಣವಾಗಿ ಇರತಕ್ಕಂಥ ಸ್ಮೃತಿ ವಾಕ್ಯಗಳು ಲಭ್ಯ ಇರೋದರಿಂದ ಶ್ರುತಿಗೆ ವಿರೋಧವಾದಂತಹ ಸ್ಮೃತಿ ವಾಕ್ಯಗಳಿಗೆ ನಾವು ಬೆಲೆಯನ್ನ ಕೊಡಬೇಕಾಗಿಲ್ಲ. ಶ್ರುತಿಗೆ ಮೊದಲನೇ ಬೆಲೆ ಕೊಡಬೇಕು. ಆ ಸ್ಮೃತಿಯನ್ನು ಕೊಟ್ಟುವಾಗ ಶ್ರುತಿ ಇಲ್ಲದೆ ಸ್ಮೃತಿ ಬರೋದಿಲ್ಲ ಅಂದಮೇಲೆ ನಮಗೆ ಗೊತ್ತಾಗಿಲ್ಲ ಅಂತ ನಮ್ಮ ಅಲ್ಪಜ್ಞಾನವನ್ನು ತೋರಿಸ್ಕೊಳ್ಬೇಕಾಗಿಯೇ ಹೊರತು ಋಷಿಗಳಿಗೆ ಗೊತ್ತಾಗಿಲ್ಲ ಅಂತ ಅರ್ಥ ಅಲ್ಲ. ಋಷಿಗಳಿಗೆ ಗೊತ್ತಾಗಿದೆ, ಹಾಗಾಗಿ ಸ್ಮೃತಿ ವಾಕ್ಯವನ್ನು ಮಾಡಿದ್ದಾರೆ. ಆ ಸ್ಮೃತಿ ವಾಕ್ಯಗಳು ನಮಗೆ ಉದ್ಧಾರವನ್ನು ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇರೋದರಿಂದ ಆ ಸ್ಮೃತಿ ವಾಕ್ಯಗಳು ಶಾಸ್ತ್ರಕ್ಕೆ ಅನುಗುಣವಾಗಿದ್ದಾಗ ಅದನ್ನು ನಾವು ಒಪ್ಕೊಳ್ತೇವೆ. ಹಾಗಾಗಿಯೇ ಸಿದ್ಧರಲ್ಲಿ ನಾನು ಕಪಿಲ ಋಷಿ ಅಂತ ಹೇಳ್ತಕ್ಕಂಥವನು ಮಹಾನ್ ದಾರ್ಶನಿಕನಾಗಿರತಕ್ಕಂಥವನು. ಅಂತಹ ದಾರ್ಶನಿಕ ಸ್ವರೂಪದಲ್ಲಿರತಕ್ಕಂಥ ಕಪಿಲ ಋಷಿಯ ಸ್ವರೂಪ ತನ್ನದು ಹೇಳ್ತಕ್ಕಂಥದ್ದನ್ನಾಗಿ ಶ್ರೀಕೃಷ್ಣ ತಿಳಿಸಿದ್ದಾನೆ. ನಮಗೆ ಶಂಕರಾಚಾರ್ಯರ 2ನೇ ಅಧ್ಯಾಯದ 1ನೇ ಪಾದದಲ್ಲಿ ಬರತಕ್ಕಂಥ ಸ್ಮೃತಿ ಅಧಿಕರಣದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ವಿಚಾರವನ್ನು ಮಾಡಿದ್ದಾರೆ. ಉಚ್ಚೈಶ್ರವಸಮಶ್ವಾನ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣ ನರಾಣಾಂಚ ನರಾಧಿಪಂ. ಕುದುರೆಗಳು. ಈ ಕುದುರೆಗಳಲ್ಲಿ ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು ಈ ಅಶ್ವವಿದ್ಯೆ ಹೇಳ್ತಕ್ಕಂತಹದ್ದೇ ಒಂದು ವಿದ್ಯೆ. ಈಗೆಲ್ಲ ಅಶ್ವದಿಂದ ಏನೂ ಆಗಬೇಕಾಗಿಲ್ಲ, ಬೇಕಾದಷ್ಟು ವಾಹನಗಳು ಬಂದು ಹೋಗ್ಬಿಟ್ಟಿದೆ. ಹಾಗಾಗಿ ಅಶ್ವವನ್ನು ಯಾರೂ ಆಧರಿಸೋದಿಲ್ಲ.
ಹಿಂದೆ ರಾಜರ ಕಾಲದಲ್ಲಿ ಅದೇ ಪ್ರಧಾನವಾಗಿರ್ತಕ್ಕಂತಹ ಸಾಗಾಟದ ಸೈನಿಕರಿಗೆ ಬೇಕಾಗಿರ್ತಕ್ಕಂತಹ ವಾಹನದ ಸ್ವರೂಪವನ್ನು ಹೊಂದ್ಕೊಂಡಿದ್ರು. ಹಾಗಾಗಿ ಸಾವಿರಾರು ಅಶ್ವಗಳನ್ನು ತಮ್ಮ ರಾಜಧಾನಿ ತಮ್ಮ ಅರಮನೆಯಲ್ಲಿ ಸಾಕ್ತಾ ಇದ್ರು. ಅಂತಹ ಸಾಕುವಂತಹ ಸಂದರ್ಭದಲ್ಲಿ ಅಶ್ವಗಳು ದಷ್ಟಪುಷ್ಟವಾಗಿ ಬೆಳೆದ ಮಾತ್ರಕ್ಕೆ ಓಡ್ಲಿಕ್ಕೆ ಆಗೋದಿಲ್ಲ. ಜೋರಾಗಿ ಓಡತಕ್ಕಂಥ ಅಶ್ವ ಯಾವುದಿದೆ ಹೇಳ್ತಕ್ಕಂಥದ್ದನ್ನ ಪರೀಕ್ಷೆಯನ್ನು ಮಾಡಲಿಕ್ಕೆ ಆ ಅಶ್ವದ ಮುಂದಿನ 2 ಕಾಲು ಚಿಕ್ಕದಾಗಿರ್ಬೇಕು, ಹಿಂದಿನ 2 ಕಾಲು ಉದ್ದವಾಗಿರ್ಬೇಕಂತೆ. ಅಂತಹ ಅಶ್ವ ಬಹಳ ವೇಗವಾಗಿ ಓಡುತ್ತೆ ಎನ್ನತಕ್ಕಂಥದ್ದನ್ನ ಶಾಸ್ತ್ರದಲ್ಲಿ ಆ ಅಶ್ವ ಹೃದಯ ಶಾಸ್ತ್ರದಲ್ಲಿ ಹೇಳ್ತಾರೆ. ನಳಮಹಾರಾಜ ಈ ಒಂದು ಅಶ್ವವಿದ್ಯೆಯನ್ನು ಚೆನ್ನಾಗಿ ಬಲ್ತವನಾಗಿದ್ದಂತೆ. ಹಾಗಾಗಿಯೇ 1.5 ದಿವಸ ಬೇಕಾಗಿರತಕ್ಕಂಥ ದೂರವನ್ನ ಕೇವಲ 5 ಗಂಟೆಯಲ್ಲಿ ಉಪಕ್ರಮಿಸುವಂತಹ ಸಾಮರ್ಥ್ಯವನ್ನು ಅವನು ಹೊಂದಿದ್ದ. ಈ ಅಶ್ವವಿದ್ಯೆಯ ರಹಸ್ಯವನ್ನು ಅವನು ತಿಳ್ಕೊಂಡಿದ್ದ. ನೋಡಿದರೆ ಮುಂದಿನ ಕಾಲು ಬಹಳ ಚಿಕ್ಕದಾಗಿರತಕ್ಕಂತಹದ್ದು, ಹಿಂದಿನ ಕಾಲು ಎತ್ತರದಲ್ಲಿರತಕ್ಕಂತಹ ಕುದುರೆಯನ್ನ ಅವನು ರಥ ಕಟ್ಕೊಂಡು ಬಂದಿರ್ತಾನೆ. ಹೀಗೆ ಅಶ್ವವಿದ್ಯೆಯಲ್ಲಿ ಬಹಳ ಪ್ರವೀಣನಾಗಿರತಕ್ಕಂಥವನು. ಈ ಉಚ್ಚೈಶ್ರವಸ ಹೇಳ್ತಕ್ಕಂತಹ ಯಾವ ಇಂದ್ರನ ಕುದುರೆ ಇದೆಯೋ, ಇದು ಇಂದ್ರನ ಕುದುರೆ, ಉಚ್ಚೈಶ್ರವಸ ಅಂತ ಕರೀತಾರೆ. ಹಿಂದಿನ ಕಾಲಿಗೂ ಮುಂದಿನ ಕಾಲಿಗೂ ಸುಮಾರು 1 ಗ್ರೇಡಿನ ವ್ಯತ್ಯಾಸ ಇದೆಯಂತೆ. ಅಷ್ಟು ವ್ಯತ್ಯಾಸ ಇರತಕ್ಕಂತಹ ಕುದುರೆ ಈ ಉಚ್ಚೈಶ್ರವಸ. ಅದು ಬಹಳ ಅಪರೂಪ ಸಿಗತಕ್ಕಂತಹದ್ದು. ಅಂತಹ ಅಪರೂಪದ ಕುದುರೆಗಳು ಆ ಕ್ಷೀರ ಮಂಥನವನ್ನು ಮಾಡಿದಾಗ ಬಂದಿರತಕ್ಕಂಥದ್ದು. ಅಂತಹ ಉಚ್ಚೈಶ್ರವಸದ ಸ್ವರೂಪ ಕುದುರೆಗಳಲ್ಲಿ ನಾನು ಉಚ್ಚೈಶ್ರವಸದ ಸ್ವರೂಪವನ್ನು ಹೊಂದಿದ್ದೇನೆ. ಮಾಂ ಅಮೃತೋದ್ಭವ ಕ್ಷೀರಸಾಗರದಲ್ಲಿ ನಾನು ಅಮೃತ ಸ್ವರೂಪವನ್ನ ಹೊಂದಿರತಕ್ಕಂಥವನು. ಐರಾವತಂ ಗಜೇಂದ್ರಾಣ, ಗಜಗಳಲ್ಲಿ ಆನೆಗಳಲ್ಲಿ ಐರಾವತದ ಸ್ವರೂಪ ತನ್ನ ರೂಪವಾಗಿದೆ. ನರಾಣ ನರಾಧಿಪಂ, ಮನುಷ್ಯರಲ್ಲಿ ರಾಜ ಇದ್ದ ಹಾಗೆ ರಾಜರ ಸ್ವರೂಪ. ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಅಂತ ನಮಗೆ ಕರೆಯೋದು. ರಾಜನನ್ನ ಪ್ರತ್ಯಕ್ಷ ದೇವತೆ. ಯಾಕೆಂದ್ರೆ ದೇವತೆಗಳು ಹೇಳಿದಂತೆ ಪ್ರಪಂಚದಲ್ಲಿ ಲೋಕಪಾಲಕರೆಲ್ಲ ಕೆಲಸ ಮಾಡ್ತಾರೆ. ರಾಜ ಹೇಳಿದಂತೆ ಈಗ ಪ್ರಜೆಗಳೆಲ್ಲರೂ ಕೂಡ ಅದನ್ನ ಬೇಕೋ ಬೇಡೋ ಅನುಭವಿಸಲೇಬೇಕಾಗುತ್ತೆ ಅಲ್ವಾ. ಹಾಗಾಗಿ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ರಾಜರುಗಳಲ್ಲಿ ನಾನು ನರರಲ್ಲಿ ಮನುಷ್ಯರಲ್ಲಿ ರಾಜನಂತೆ ಇರತಕ್ಕಂತಹ ಸ್ವಭಾವ ಆಗಿರತಕ್ಕಂಥದ್ದಾಗಿದೆ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ. ಆಯುಧಾನ, ಆಯುಧಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಜ್ರಾಯುಧ. ಪರ್ವತದ ರೆಕ್ಕೆಯನ್ನೇ ಕತ್ತರಿಸಲಿಕ್ಕೆ ಸಾಮರ್ಥ್ಯ ಇದೆಯಂತೆ. ಅದಕ್ಕೆ ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ನಾವಿವತ್ತು ಗ್ಲಾಸನ್ನ ಕಟ್ ಮಾಡುವವ್ರ ಹತ್ರ ಕಾಣ್ತೀವಿ ನೋಡಿ, ನೋಡ್ಲಿಕ್ಕೆ ಬಹಳ ಚಿಕ್ಕದಾಗಿರತಕ್ಕಂತಹದ್ದು. ಆದ್ರೆ ಎಂತಹ ಕಠಿಣವಾಗಿರತಕ್ಕಂತಹ ಗಾಜನ್ನು ಕೂಡ ಅದು ಯಾವುದೇ ರೀತಿ ತೊಂದರೆ ಇಲ್ಲದೆ ಹಾಗೆ ಕತ್ತರಿಸುವಂತಹ ಸಾಮರ್ಥ್ಯ ಅದಕ್ಕಿರುತ್ತೆ. ಅಷ್ಟು ಚಿಕ್ಕದಾಗಿರತಕ್ಕಂತಹ ಆ ಬಿಂದುವಿಗೆ ಸಾಮರ್ಥ್ಯ ಇದೆ ಅಂದ್ರೆ ಇನ್ನು ವಜ್ರಾಯುಧವನ್ನೇ ಧರಿಸತಕ್ಕಂತಹ ವಜ್ರಾಯುಧಕ್ಕೆ ಅದೆಷ್ಟು ಸಾಮರ್ಥ್ಯ ಇರಬಹುದು ಎನ್ನುವುದನ್ನು ಊಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆಯುಧಗಳಲ್ಲಿ ನಾನು ವಜ್ರಾಯುಧಕ್ಕೆ ಸಮಾನವಾಗಿರ್ತಕ್ಕಂಥವನಾಗಿದ್ದೇನೆ. ಧೇನೂನ, ಹಸುಗಳಲ್ಲಿ ಕಾಮಧೇನು ನಂದಿನಿ. ದಿಲೀಪ ಮಹಾರಾಜನ ಕಥೆ ಎಲ್ಲರಿಗೂ ಗೊತ್ತಿದೆ. ಋಷಿಗಳ ಶಾಪದಿಂದ ವಿಮುಕ್ತನಾಗಬೇಕಾದ್ರೆ ಸಂತತಿಯನ್ನ ಪಡೆಯಬೇಕು ಅನ್ನತಕ್ಕಂಥ ಉದ್ದೇಶಕ್ಕಾಗಿ ಆ ನಂದಿನಿ ಹಸುವನ್ನ ತಾನು ಕಾಪಾಡಲಿಕ್ಕೆ ಹೋಗ್ತಾನೆ. ಋಷಿಗಳು ಕೊಟ್ಟಿರತಕ್ಕಂಥ ಹಸು ಒಂದು ನಂದಿನಿ. ಆ ಒಂದು ನಂದಿನಿಯಿಂದ 100 ಕರು ಆಗುವ ತನಕವೂ ಕೂಡ ನೀನು ಗೋ ಸೇವೆಯನ್ನು ಮಾಡಬೇಕು. ಒಂದು ಹಸುವಿಂದ ಮುಂದೆ ಬೆಳೆಯುತ್ತಾ 100 ಕರುವನ್ನ ಹಾಕುವ ತನಕ ನೀನು ಗೋ ಸೇವೆಯನ್ನು ಮಾಡಬೇಕು ಅನ್ನತಕ್ಕಂತಹ ಆಜ್ಞೆಯನ್ನ ದಿಲೀಪ ಮಹಾರಾಜನಿಗೆ ಕೊಡ್ತಾನೆ. ಆ ವಂಶದ ಶಾಪ ನಿವೃತ್ತಿ ಆಗಬೇಕಾದ್ರೆ ಆ ಹಸು 100 ಸಂತತಿಯನ್ನು ದಾಟಬೇಕು. ಅಲ್ಲಿಯ ತನಕ ನೀನು ಗೋ ಸೇವೆಯನ್ನು ಮಾಡಬೇಕು. ಮಹಾರಾಜ ರಾಜ್ಯಭಾರವನ್ನು ಮಾಡೋದನ್ನು ಬಿಟ್ಟು ಗೋ ಸೇವೆಯನ್ನು ಮಾಡಿಕೊಂಡು ಕೂತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಆ ತಾಳ್ಮೆ ಹೇಳ್ತಕ್ಕಂಥದ್ದು ಹಿಂದೆಲ್ಲ ಎಷ್ಟಿತ್ತು. ಇವತ್ತು ಒಂದು ದಿವಸ ರಾಜಕಾರಣ ಬಿಟ್ಕೊಂಡ್ರೆ ಇವತ್ತು ಬದುಕಲಿಕ್ಕೆ ಆಗೋದಿಲ್ಲ.
ಹಿಂದೆ ರಾಜ ಮಹಾರಾಜರಾಗಿರ್ತಕ್ಕಂಥ ದಿಲೀಪ ಮಹಾರಾಜ ಒಂದು ಹಸುವನ್ನ ಕೊಟ್ಟಾಗ ಆ ಹಸು ಮುಂದಿನ ಕರು ಅಲ್ಲ, 100 ಕರು ಹಾಕುವ ತನಕವೂ ಕೂಡ ಹಸುವನ್ನ ಸೇವೆಯನ್ನು ಮಾಡ್ಕೊಂಡಿರ್ಬೇಕಾದಂತ ಒಂದು ಸ್ಥಿತಿ, ಆ ವಂಶದ ಅರಿಷ್ಟಗಳು ನಿವೃತ್ತಿಯಾಗಬೇಕಾದ್ರೆ ಅಂತಹ ಕಾಮಧೇನುವನ್ನ ಬಹಳ ಆತ್ಮೀಯವಾಗಿ ಅವನು ಸಾಕಿರ್ತಾನೆ. ಅದು ಕೇಳಿದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಉಳ್ಳದ್ದು. ಅಂತಹ ಕಾಮಧೇನು ಇವತ್ತು ನಮ್ಮ ಇಕ್ಷ್ವಾಕು ಕುಲದ ಅಧಿದೇವತೆಯಾಗಿರತಕ್ಕಂಥದ್ದು. ಭೂಮಿಯನ್ನ ಉದ್ಧಾರವನ್ನು ಮಾಡಲಿಕ್ಕೆ ದೇವಲೋಕದಿಂದ ಬಂದಿರತಕ್ಕಂತಹ ಹಸು ಅದು ಅಂತ ಕರೀತಾರೆ. ಕಾಮಧುಕ್, ಕಾಮಧೇನು ಆಗಿದೆ, ಆ ಸ್ವರೂಪ ತಾನಾಗಿದ್ದೇನೆ. ಪ್ರಜನಶ್ಚಾಸ್ಮಿ ಕಂದರ್ಪ, ಪ್ರಜನಃ ಸಂತಾನೋತ್ಪತ್ತಿಯಲ್ಲಿ ಕಂದರ್ಪ ಮನ್ಮಥನ ಸ್ವರೂಪ ತಾನಾಗಿದ್ದೇನೆ. ಸರ್ಪಾಣಾಂ ಅಸ್ಮಿ ವಾಸುಕಿ, ನವನಾಗಗಳಲ್ಲಿ ವಾಸುಕಿ ಹೇಳ್ತಕ್ಕಂಥದ್ದು ಅತ್ಯಂತ ಪ್ರಬಲವಾಗಿರತಕ್ಕಂಥದ್ದು. ಕ್ಷೀರ ಸಮುದ್ರ ಮಥನವನ್ನು ಮಾಡುವಾಗ ಆ ಪರ್ವತಕ್ಕೆ ಸುತ್ತ ಹಾಕಿರತಕ್ಕಂತಹದ್ದು, ಒಂದು ಭಾಗ ದೇವತೆಗಳು, ಇನ್ನೊಂದು ಭಾಗ ರಾಕ್ಷಸರು ಆ ಕ್ಷೀರ ಸಮುದ್ರದ ಮಥನವನ್ನು ಮಾಡ್ತಾರೆ. ಅಷ್ಟು ಉದ್ದವಾಗಿರತಕ್ಕಂಥದ್ದು ವಾಸುಕಿ. ಶ್ರೀಕೃಷ್ಣ ನರ್ತನವನ್ನು ಮಾಡಿ ಹೆಡೆಯ ಮೇಲೆ ನಿಂತ್ಕೊಂಡು ನರ್ತನವನ್ನು ಮಾಡಿರತಕ್ಕಂತಹ ಒಂದು ಚಿತ್ರಣವನ್ನು ನಾವು ಗಮನಕ್ಕೆ ತಂದುಕೊಂಡ್ರೆ ಆ ವಾಸುಕಿಯ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಇದು ಲಕ್ಷ್ಮಣನ ಅವತಾರ ಹೇಳ್ತಕ್ಕಂಥದ್ದನ್ನು ಕೂಡ ರಾಮಾಯಣದಲ್ಲಿ ಹೇಳಿದ್ದಾರೆ. ಪತಂಜಲಿಯು ಕೂಡ ಈ ವಾಸುಕಿಯ ಅವತಾರನೇ ಆಗಿದ್ದಾನೆ ಹೇಳ್ತಕ್ಕಂಥದ್ದನ್ನ ಶಾಸ್ತ್ರಗಳು ಸಮ್ಮತ ಮಾಡ್ತಾವೆ. ಸರ್ಪಾಣಾಮಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನ ವರುಣೋ ಯಾತಸಾಮಹಂ ಪಿತॄಣಾಂ ಹರಿಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಅನಂತಶ್ಚಾಸ್ಮಿ ನಾಗಾನ, ಅನಂತ, ಕಪಿಲ ಮುಂತಾದಂತಹ ನವನಾಗಗಳು ಪ್ರಸಿದ್ಧವಾದದ್ದು. ಅದರಲ್ಲಿ ಅನಂತನನ್ನ ನಾಗಗಳಲ್ಲಿ ಶ್ರೇಷ್ಠವಾದದ್ದು. ಇವತ್ತು ನಾವು ಅನಂತನ ಚತುರ್ದಶಿಯನ್ನು ಮಾಡುವಾಗ ಆ ಸರ್ಪಗಳ ಸ್ವರೂಪವನ್ನು ಮಾಡ್ತೀವಿ, 9 ಎಡೆಯ ಸ್ವರೂಪವನ್ನು ಮಾಡಿ ದರ್ಭೆಯಲ್ಲಿ ಮಾಡ್ಕೊಳ್ತೀವಲ್ಲ, ಅದು ನಾಗನ ಸ್ವರೂಪ, ಅನಂತನ ಸ್ವರೂಪ. ಹಾಗಾಗಿ ನಾಗಗಳಲ್ಲಿ ಅನಂತ ಅತ್ಯಂತ ಶ್ರೇಷ್ಠನಾದಂಥವನು ವಿಷ್ಣುವಿನ ಸಾಕ್ಷಾತ್ ಅಂಶವನ್ನ ಹೊಂದಿರತಕ್ಕಂಥವನು ಅಂತ ಹೇಳೋದು ಧರ್ಮಶಾಸ್ತ್ರದಲ್ಲಿ ಒಪ್ಪಿಕೊಂಡಿರತಕ್ಕಂಥ ವಿಷಯ. ಹಾಗಾಗಿ ಅನಂತಹ ನಾಗಾಣ, ಅನಂತಹ ನಾಗಗಳಲ್ಲಿ ನಾನು ಅನಂತನ ಸ್ವರೂಪವನ್ನು ಹೊಂದಿರತಕ್ಕಂಥವನು. ವರುಣನಲ್ಲಿ ಯಾದಸಾಮಹಂ, ಯಾದಸ್ ಎನ್ನತಕ್ಕಂತಹದ್ದು ಜಲಗಳ ಅಧಿಪತಿ. ವರುಣ ನೀರಿಗೆಲ್ಲ ಅಧಿಪತಿ. ಇವತ್ತು ನಾವು ಯಾವುದೇ ಪೂಜೆಯನ್ನ ಕಲಶದಲ್ಲಿ ಮಾಡುವಾಗ ದೇವತೆಗಳ ಆವಾಹನೆಯನ್ನ ಮಾಡೋದಕ್ಕಿಂತ ಮೊದಲು ವರುಣನನ್ನ ಆವಾಹನೆ ಮಾಡ್ಕೊಳ್ತೀವಿ. ಯಾಕಂತ ಕೇಳಿದ್ರೆ ನಮಗೂ ಪರಮಾತ್ಮನಿಗೂ ಮೀಡಿಯೇಟರ್ ಯಾರು? ವರುಣ. ಹಾಗಾಗಿ ವರುಣನನ್ನ ಸಂತೃಪ್ತಿಯನ್ನು ಮಾಡಿ ವರುಣನ ಮೂಲಕವಾಗಿ ನಾವು ಕೊಡತಕ್ಕಂತಹ ಪೂಜಾದಿಗಳನ್ನ ಪರಮಾತ್ಮನಿಗೆ ಸಲ್ಲಿಸ್ತೇವೆ. ಹಾಗಾಗಿ ಜಲಾಧಿಪ ದೇವತೆಗಳಿಗೂ ಮತ್ತು ಮನುಷ್ಯನಿಗೂ ಮಧ್ಯ ಸಂಪರ್ಕವನ್ನ ಕೊಡತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾನು ವರುಣನ ಸ್ವರೂಪವನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಪಿತೃಣಾಂ ಅರ್ಯಮಾ ಶಾಸ್ಮಿ, ಅರ್ಯಮಾ ದೇವತೆಗಳು ವಸು, ರುದ್ರ, ಆದಿತ್ಯ ಸ್ವರೂಪವನ್ನ ಹಂತವನ್ನು ಹೇಳ್ತಾರೆ. ಈ ಮೂರೂ ಕೂಡ ಸೇರತಕ್ಕಂತಹ ಗುಣತ್ರಯಗಳಿಂದ ವಿಮೋಹಗೊಳಿಸ್ತಕ್ಕಂತಹದ್ದು ಅರ್ಯಮಾ ದೇವತೆಗಳು. ಈ ಅರ್ಯಮಾ ದೇವತೆಗಳು ತೃಪ್ತಿಯಾದರೆ ಮಾತ್ರ ನಾವು ಕೊಡತಕ್ಕಂತಹ ಹವಿರ್ಭಾಗಗಳು ದೇವತೆಗಳಿಗೆ ಹೋಗುತ್ತೆ. ಇಲ್ಲವಾದ್ರೆ ಇವರು ಮಧ್ಯದಲ್ಲಿ ಗೇಟ್ ಹಾಕ್ಬಿಡ್ತಾರೆ. ಪಿತೃಗಳಿಗೆ ಅರ್ಪಿತವಾಗಿರದೆ ಹೋದ್ರೆ ದೇವತೆಗಳಿಗೆ ನಾವು ಎಷ್ಟೇ ಕೊಟ್ಟರು ದೇವತೆಗಳಿಗೆ ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ. ಇವರು ಮಧ್ಯದಲ್ಲಿ ಅದನ್ನು ತಡೆದು ಬಿಡ್ತಾರೆ. ಹಾಗಾಗಿ ನಮ್ಮನ್ನ ನೇರವಾಗಿ ದೇವತೆಗಳಿಗೆ ಸಂಪರ್ಕವನ್ನು ಮಾಡತಕ್ಕಂತಹ ದೇವತೆ ಯಾರು ಅಂತ ಕೇಳಿದ್ರೆ ಈ ಅರ್ಯಮಾ ದೇವತೆಗಳು. ಆ ಅರ್ಯಮಾ ಪಿತೃಗಳ ರೂಪದಲ್ಲಿ ನಾನು ಅರ್ಯಮನ ಸ್ವರೂಪದಲ್ಲಿ ಇರತಕ್ಕಂಥವನಾಗಿದ್ದೇನೆ. ಯಮಃ ಸಂಯಮತಾಮಹಂ, ಯಮ ಸಂಯಮದಲ್ಲಿ ಯಾರಿಗೂ ಕೂಡ ಕನಿಕರ ಇಲ್ಲ. ಯಮನ ವಿಷಯದಲ್ಲಿ ಯಾರನ್ನೂ ಕೂಡ ಅವನು ಕನಿಕರವನ್ನು ಮಾಡೋದಿಲ್ಲ, ಯಾರಿಗೂ ಅರ್ಜೆಂಟ್ ಮಾಡೋದಿಲ್ಲ. ಆ ಕಾಲ ಬರಬೇಕು ಅವನು ತೆಗೆದುಕೊಂಡು ಹೋಗ್ಬೇಕು. ಕಾಲಕ್ಕಿಂತ ಮೊದಲು ತೆಗೆದುಕೊಂಡು ಹೋಗೋದಿಲ್ಲ, ಕಾಲ ಆದ್ಮೇಲೆ 1 ನಿಮಿಷನೂ ಕೂಡ ಬಿಡೋದು ಇಲ್ಲ. ಹಾಗಾಗಿ ಸಂಯಮ, ನಮ್ಮ ತಾಳ್ಮೆಗಳಿಗೆ ನಾವು ದೃಷ್ಟಾಂತವನ್ನು ಕೊಡೋದಿದ್ರೆ ಯಮನೇ. ಆ ಯಮನಷ್ಟು ತಾಳ್ಮೆ ಇರತಕ್ಕಂಥವರು ಬೇರೆ ಯಾರೂ ಕೂಡ ನಮಗೆ ಇಹಲೋಕದಲ್ಲಿ, ಪ್ರಪಂಚದಲ್ಲಿ, ಪುರಾಣ ಪ್ರಪಂಚದಲ್ಲಿಯೂ ಕೂಡ ಸಿಗತಕ್ಕಂಥವರಲ್ಲ. ಹಾಗಾಗಿ ತಾಳ್ಮೆಗಳಲ್ಲಿ ಯಮನ ಸ್ವರೂಪವನ್ನ ನಾನು
ಹೊಂದುತ್ತೇನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣ. ದೈತ್ಯರಲ್ಲಿ ಅವರಲ್ಲೂ ಕೂಡ ಅತ್ಯಂತ ಉತ್ತಮರಿದ್ದಾರೆ. ಅಂತಹ ಉತ್ತಮವಾಗಿರತಕ್ಕಂಥ ದೈತ್ಯರು ಯಾರು ಅಂತ ಕೇಳಿದ್ರೆ ಪ್ರಹ್ಲಾದ. ಅವನು ಕೂಡ ದೈತ್ಯ ಕುಲ ಸಂಭೂತನೇ. ದೈತ್ಯನಾಗಿದ್ರೂ ಕೂಡ ಪರಮ ಭಾಗವತನಾಗಿರತಕ್ಕಂಥವನು. ಅಂತಹ ಪರಮ ಭಾಗವತ ಸ್ವರೂಪದ ಪ್ರಹ್ಲಾದನ ಸ್ವರೂಪದಲ್ಲಿ ದೈತ್ಯರಲ್ಲಿಯೂ ಕೂಡ ನಾನು ಇರತಕ್ಕಂಥವನಾಗಿದ್ದೇನೆ. ಕಾಲಃ ಕಲಯತಾಮಹಂ, ಲೋಕದಲ್ಲಿ ನಾನು ಕಾಲ ಸ್ವರೂಪ, ಪ್ರತಿಯೊಂದನ್ನು ಕೂಡ ನೋಡ್ತಕ್ಕಂಥವನು. ಕಾಲವನ್ನು ಬಿಟ್ಟು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 14 ಜನ ನಮ್ಮನ್ನು ಸದಾ ನೋಡ್ತಾ ಇರ್ತಕ್ಕಂಥವ್ರು ಅಂತ ಹಿಂದೊಮ್ಮೆ ಹೇಳಿದ್ದೀನಿ. ಯಾವ್ಯಾವುದು? ಆದಿತ್ಯ ಚಂದ್ರ ಅನಲಾನಿಲೌಚ ಜೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಈ 14 ಜನರಲ್ಲಿ ಒಬ್ಬರಲ್ಲ ಒಬ್ರು ನಮ್ಗೆ ಅಡ್ಕೊಂಡೇ ಇರ್ತಾರೆ. ಅವರು 14 ಜನರನ್ನು ಬಿಟ್ಟು ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದಿತ್ಯ ಹಗಲಲ್ಲಿರ್ತಾನೆ, ಒಂದ್ ವೇಳೆ ಹಗಲಲ್ಲಿ ಮಾಡೋಲ್ಲ ರಾತ್ರಿ ಮಾಡ್ತೀನಿ ಅಂದ್ರೆ ಚಂದ್ರ ಬಂದ್ಬಿಡ್ತಾನೆ. ಅದು ಎರಡೂ ಜನರನ್ನು ತಪ್ಪಿಕೊಂಡು ಮುಸ್ಸಂಜೆ ಮಾಡ್ತೀನಿ ಅಂದ್ರೆ ಸಂಧ್ಯಾಕಾಲ ಬಂದ್ಬಿಡುತ್ತೆ. ಆದಿತ್ಯ ಚಂದ್ರ ಅನಲಾನಿಲ. ಅನಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ಗಾಳಿ. ಅನಲ ಅನಿಲ ಅವುಗಳನ್ನು ಬಿಟ್ಟು ನಮ್ಮ ಶರೀರ ಒಳಗಡೆನೇ ಇದೆ ಅನಿಲ ಅನಲ ಜಠರಾಗ್ನಿ. ಅದನ್ನು ಬಿಟ್ಟು ಏನಾದ್ರೂ ಮಾಡ್ಲಿಕ್ಕಾಗುತ್ತಾ? ಇಲ್ಲ. ಶ್ವಾಸೋಚ್ಛ್ವಾಸವನ್ನು ಬಿಟ್ಟು ಏನಾದ್ರೂ ಮಾಡ್ಲಿಕ್ಕಾಗುತ್ತಾ? ಅನಲಾನಿಲೌಚ ಜೌಹು ಭೂಮಿ. ಒಂದು ಭೂಮಿ ಮೇಲೆ ಇದ್ಕೊಂಡು ಮಾಡಬೇಕು, ಇಲ್ಲ ಅಂತರಿಕ್ಷದಲ್ಲಿ ಇರ್ಬೇಕು. ಅವ್ರು 2 ಜನ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ. ಜೌರ್ ಭೂಮಿ ಆಪಹ, ನೀರು. ಅದ್ರ ಬಿಟ್ಕೊಂಡು ಎಲ್ಲ ನೀರಿನಲ್ಲಿ ಮುಳ್ಕೊಂಡು ಮಾಡ್ತೀನಿ ಅಂದ್ರೆ ಅದು ಕೂಡ ನಮ್ಮನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು. ಜೌರ್ ಭೂಮಿ ರಾಪೋ ಹೃದಯಂ ಯಮಶ್ಚ. ಹೃದಯ ಅಂದ್ರೆ ಮನಸ್ಸು, ಯಮಃ ಅಂತಂದ್ರೆ ದಿಕ್ಕುಗಳು. ಇವೆಲ್ಲವೂ ಕೂಡ ನಮ್ಮನ್ನ ನೋಡ್ತಾ ಇರ್ತಾವೆ. ಜೌರ್ ಭೂಮಿ ರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ. ಹಗಲು ಮತ್ತು ರಾತ್ರಿ ಇದು 2ರ ಸಂಧ್ಯಾಕಾಲ. ಈಗ ಒಟ್ಟು 14 ಜನ ನಮ್ಮನ್ನ ಸದಾ ಪರೀಕ್ಷೆ ಮಾಡ್ತಾ ಇರ್ತಾರೆ. ಅವರನ್ನು ಬಿಟ್ಟು ಜನಸಂಖ್ಯೆ 140 ಅಲ್ಲ 500 ಕೋಟಿ ಆದರೂ ಕೂಡ ಪ್ರತಿಯೊಬ್ಬರೊಟ್ಟಿಗೆ ನೇರವಾಗಿ ಸಂಪರ್ಕ ಇಟ್ಕೊಳ್ತಾರೆ ಚಿತ್ರಗುಪ್ತನ ಪಿಯೆಗಳು. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಅಲ್ಲಿ ದಾಖಲೆಯನ್ನ ಮಾಡತಕ್ಕಂಥವರು. ಇಂತಹ ವ್ಯವಸ್ಥೆ, ಪರಬ್ರಹ್ಮನ ವ್ಯವಸ್ಥೆಯನ್ನ ಪ್ರಜಾಪತ ವ್ಯವಸ್ಥೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಚಾಣಕ್ಯ ಈ ಪ್ರಜಾಪತಿಯ ವ್ಯವಸ್ಥೆಯನ್ನು ಮಾಡ್ತಾನೆ. ಒಬ್ಬ ರಾಜ ಪ್ರತಿಯೊಂದು ಪ್ರಜೆಯೊಡನೆ ನೇರವಾಗಿ ಹೇಗೆ ಸಂಪರ್ಕವನ್ನು ಇಟ್ಕೊಳ್ಬಹುದು. ಈಗಿನ ಟ್ಯಾಕ್ಸ್ ಇತ್ಯಾದಿ ರೂಲ್ಸ್ ಎಲ್ಲ ಈ ಚಾಣಕ್ಯ ನೀತಿಯಿಂದಲೇ ಬಂದಿರತಕ್ಕಂಥದ್ದು. ಪ್ರತಿಯೊಬ್ಬನೂ ಕೂಡ ಅದಕ್ಕೆ ಹೇಗೆ ಅನ್ವಯನಾಗ್ತಾನೆ ಹೇಳ್ತಕ್ಕಂಥದ್ದನ್ನು ಮಾಡ್ತಾನೆ. ಆ ಪ್ರಜಾಪತಿ ವಾಕ್ಯದಲ್ಲಿ ಪ್ರತಿಯೊಬ್ಬನಿಂದಲೂ ಕೂಡ ನೇರವಾಗಿ ರಾಜನಿಗೆ ಹೇಗೆ ಸಂಪರ್ಕ ಇರುತ್ತೋ ಹಾಗೆಯೇ ಪರಮಾತ್ಮ ಪ್ರತಿ ಜೀವನಿಂದಲೂ ಕೂಡ ಸಂಪರ್ಕವನ್ನು ಹೊಂದಿದ್ದಾನೆ. ಅಂತಹ ಸಂಪರ್ಕವನ್ನು ಹೊಂದಿರತಕ್ಕಂಥ ಸ್ವರೂಪ ಕಾಲ. ಆ ಕಾಲದ ಅಧಿಪತಿ ಯಮ. ಆ ಸ್ವರೂಪವನ್ನ ನಾನು ಹೊಂದಿರ್ತೇನೆ. ಮೃಗೇಂದ್ರೋಹಂ. ಮೃಗಗಳಲ್ಲಿ ಮೃಗೇಂದ್ರನ ಸಿಂಹ ಸ್ವರೂಪ ನಾನು ಆಗಿರ್ತೇನೆ. ಸಿಂಹ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಸಿಂಹ ಹಸಿವೆಯಾದರೆ ಮಾತ್ರ ಬೇಟೆಯಾಡುತ್ತೆ. ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡೋದಿಲ್ಲ. ಅದು ಯಾವಾಗ ತನಗೆ ಹಸಿವೆ ಆಗುತ್ತೋ ಹಸಿವೆ ಆದಾಗ ಮಾತ್ರ ಬೇಟೆಯಾಡೋದು. ಅಷ್ಟೇ ಅಲ್ಲ, ಇವತ್ತಿನ ಬೇಟೆಯನ್ನ ನಾಳೆ ತಿನ್ನೋದಿಲ್ಲ. ಇವತ್ತು ಮಾಡಿದಂತಹ ಬೇಟೆಯನ್ನ ನಾಳೆ ತಿನ್ನೋದಿಲ್ಲ. ನಾಳೆ ಹೊಸದಾಗೇ ಬೇಟೆ ಆಗಬೇಕು. ಹಾಗಾಗಿ ಎಷ್ಟೇ ವಯಸ್ಸಾಗಿರತಕ್ಕಂತಹ ಪ್ರಾಣಿ ಸಿಂಹವಾದರೂ ಕೂಡ ಬೇಟೆಯನ್ನ ಮಾಡಿಕೊಂಡು ತನ್ನ ಆಹಾರವನ್ನು ತಾನು ತಿನ್ನುತ್ತೆಯೇ ಹೊತ್ತು ಬೇರೆಯವರು ಮಾಡಿದಂತಹ ಬೇಟೆಯ ಒಂದು ತುಣುಕನ್ನು ಕೂಡ ಅದು ತಿನ್ನೋದಿಲ್ಲ. ಅಷ್ಟು ಸ್ವಾಭಿಮಾನಿ. ಯಾವುದು? ಸಿಂಹ. ಮೃಗೇಂದ್ರನ ಉದ್ಧರಿಸ್ತಕ್ಕಂತಹ ಹೆಸರು ಅಷ್ಟು ಸ್ವಾಭಿಮಾನಿ ಆಗಿರತಕ್ಕಂಥದ್ದು ಅಂತೇಳಿ ಇಲ್ಲಿ ದೃಷ್ಟಾಂತವನ್ನು ಹೇಳ್ತಾ ಇದೆ. ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣ. ಪಕ್ಷಿಗಳಲ್ಲಿ ವೈನತೇಯ ಗರುಡ ಪಕ್ಷಿ ನಾನಾಗಿದ್ದೇನೆ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ. ಗಾಳಿಗಳಲ್ಲಿ ಪ್ರಾಣವಾಯು ಸ್ವರೂಪ ನಾನಾಗಿದ್ದೇನೆ. ಕ್ಷತ್ರಿಯರಲ್ಲಿ ಶ್ರೀರಾಮಚಂದ್ರನ ಸ್ವರೂಪ. ಶ್ರೀರಾಮಚಂದ್ರನ ಬಾಣಕ್ಕೆ ಎಂದೂ ಕೂಡ ಗುರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮಚಂದ್ರ ಒಮ್ಮೆ ತನ್ನ
ಬಾಣವನ್ನ ಹೆದೆಯನ್ನು ಏರಿಸಿದ ಅಂತಂದ್ರೆ ಅದು ಶತ್ರುವನ್ನ ನಾಶ ಮಾಡಿಯೇ ಮಾಡತಕ್ಕಂಥದ್ದು. ಅವನ ಬಾಣಕ್ಕೆ ಹುಸಿ ಇಲ್ಲ. ಅದಕ್ಕೆ ರಾಮಾಯಣದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಸೀತೆಯೊಡನೆ ಕೇಳ್ತಾ ಇರುವಾಗ ಸೀತೆ ಹೇಳ್ತಾಳೆ, ನಿನ್ನ ಬಾಣಕ್ಕೆ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಲೋಕಪ್ರಸಿದ್ಧವಾಗಿದೆ, ನೀನು ಬಾಣವನ್ನು ಬಿಡಬೇಡ, ಪಕ್ಕದಲ್ಲೇ ಇರತಕ್ಕಂಥ ಒಂದು ಹುಲ್ಲನ್ನ ಎಸೆ ನೋಡೋಣ, ಅದು ಸರಿಯಾಗಿರ್ತಕ್ಕಂತಹ ಜಾಗಕ್ಕೆ ಹೋಗಿ ತಲುಪಿದರೆ ನಿನ್ನ ಬಾಣಕ್ಕೆ ಗುರಿ ತಪ್ಪೋದಿಲ್ಲ ಅಂತ ಹೇಳೋದನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾಳೆ. ಆವಾಗ ಪಕ್ಕದಲ್ಲೇ ಇರತಕ್ಕಂಥ ಒಂದು ದರ್ಭೆಯನ್ನು ತೆಗೆದು ಎಸೆತಾನೆ. ಆ ದರ್ಭೆ ಎಸೆದಿರತಕ್ಕಂತಹದ್ದು ಒಂದು ಕಾಗೆಯ ಕಣ್ಣಿಗೆ ಹೋಗಿ ತಾಗ್ಬಿಡುತ್ತೆ. ಹಾಗಾಗಿ ಇವತ್ತಿಗೂ ಕೂಡ ಪಕ್ಷಿಗಳು ನೇರವಾಗಿ ಹಾರ್ಲಿಕ್ಕಾಗೋದಿಲ್ಲ, ಸ್ವಲ್ಪ ವಾಲಿಸ್ಕೊಂಡೇ ಹಾರತಕ್ಕಂಥದ್ದು. ಒಂದೇ ಕಣ್ಣು ಕಾಣೋದು, ಎರಡೂ ಕಣ್ಣುಗಳು ಕೂಡ ಪಕ್ಷಿಗಳಲ್ಲಿ ಕಾಣೋದಿಲ್ಲ. ಹಾಗಾಗಿ ಪಕ್ಷಿಗಳು ಹೋಗತಕ್ಕಂಥ ದೃಷ್ಟಿಯನ್ನು ನೋಡಿ ವಕ್ರ ದೃಷ್ಟಿಯೇ ವಿನಃ ನೇರ ದೃಷ್ಟಿಯು ಪಕ್ಷಿಗಳಿಗಿಲ್ಲ. ಇಲ್ಲಿ ಹೇಳತಕ್ಕಂಥದ್ದು ಕೂಡ ಪಕ್ಷಿಗಳಲ್ಲಿ ತಾನು ರಾಮ ಕ್ಷತ್ರಿಯರಲ್ಲಿ ನಾನು ಶ್ರೀರಾಮಚಂದ್ರನಾಗಿದ್ದೇನೆ ಅಂದ್ರೆ ಇಟ್ಟ ಗುರಿ ತಪ್ಪುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ. ಝಷಾಣ ಮಕರಶ್ಚಾಸ್ಮಿ. ಝಷಾಣ ಅಂದ್ರೆ ಜಲಚರಗಳು, ನೀರಿನಲ್ಲಿ ವಾಸ ಮಾಡತಕ್ಕಂತಹ ಪ್ರಾಣಿಗಳು. ಅವುಗಳಲ್ಲಿ ಮಕರ ಮೊಸಳೆಯ ಸ್ವರೂಪ ತಾನಾಗಿದ್ದೇನೆ. ಒಮ್ಮೆ ಹಿಡ್ಕೊಡ್ತು ಅಂದ್ರೆ ಯಾವುದೇ ಕಾಲದಲ್ಲಿ ಅದು ಬಿಡೋದಿಲ್ಲ. ಒಮ್ಮೆ ಅದಕ್ಕೆ ಸ್ಪರ್ಶಕ್ಕೆ ನಾವು ಸಿಕ್ಬಿಟ್ವಿ ಅಂತಂದ್ರೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಅದು ಸೆಳ್ಕೊಂಡು ಇಡೀ ಶರೀರವನ್ನು ಕೂಡ ನುಂಗತಕ್ಕಂತಹ ಸ್ವಭಾವ ಮಕರಕ್ಕಿದೆ. ಸ್ರೋತಸಾಮಸ್ಮಿ ಜಾಹ್ನವಿ. ನದಿಗಳಲ್ಲಿ ನಾನು ಗಂಗಾ ಮಾತೆ, ಗಂಗಾ ಸ್ವರೂಪವನ್ನ ಹೊಂದುತ್ತೇನೆ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂಚೈವಾಹಂ ಅರ್ಜುನ. ಪಾಂಡವರಲ್ಲಿ ನಾನು ಮಧ್ಯಮ. ಮಧ್ಯಮ ಅಂದ್ರೆ ಅರ್ಜುನ. ಮಧ್ಯಮ ಅಲ್ಲ, ಭೀಮ ಆಗ್ತಾನೆ, ಭೀಮನಾಗ್ತಾನೆ. ಆದ್ರೆ ಪಂಚಪಾಂಡವರನ್ನ ತೆಗೆದುಕೊಂಡಾಗ ಅರ್ಜುನನೇ ಬರ್ತಾನೆ. ಯಾಕಂದ್ರೆ ಇಲ್ಲಿ ಅರ್ಜುನ ಹೇಳ್ತಕ್ಕಂಥ ಶಬ್ದಾರ್ಥವನ್ನೇ ಹೇಳ್ತಾರೆ. ಪಾಂಡವರಲ್ಲಿ ನಾನು ಮಧ್ಯಮನಾಗಿದ್ದೇನೆ. ಭೀಮ ಎರಡನೆಯವನು, ಮೂರನೆಯವನು ಅರ್ಜುನ, 4 ಮತ್ತು 5 ನಕುಲ ಸಹದೇವರಿದ್ದಾರೆ. ಹಾಗಾಗಿ ಪಾಂಡವನ ಮಧ್ಯಮ ಹೇಳ್ತಕ್ಕಂಥದ್ದನ್ನು ಹೇಳಿರುವಾಗ ಅರ್ಜುನನ ಸ್ವರೂಪ, ಅರ್ಜುನ ಹೇಳ್ತಕ್ಕಂಥದ್ದೇ ಇಲ್ಲಿ ಸೂಕ್ತವಾಗಿರತಕ್ಕಂಥ ಅರ್ಥ ಆಗಿದೆ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾಂ ವಿದ್ಯಾನಾಂ. ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆ, ಆತ್ಮವಿದ್ಯೆಯ ಸ್ವರೂಪ ಆಗಿರ್ತೇನೆ. ವಾದ ಪ್ರವದತಾಮಹಂ. ವಾದಗಳ ಸ್ವರೂಪ. ಜಲ್ಪ ವಿತಂಡಗಳ ಬಗ್ಗೆ ನಿನ್ನೆ ಹೇಳಿದೆ. ಆ ಜಲ್ಪ ವಿತಂಡಗಳಲ್ಲಿ ವಾದ ಸ್ವರೂಪನಾಗಿರ್ತೇನೆ ಅಂದ್ರೆ ಸತ್ಯವಾಗಿರತಕ್ಕಂಥದ್ದನ್ನು ಹೇಳೋದು, ಮಿಥ್ಯೆಯಾಗಿರತಕ್ಕಂಥದ್ದನ್ನು ಖಂಡನೆ ಮಾಡೋದು, ಇದು ವಾದ. ಸತ್ಯವನ್ನ ಪ್ರತಿಪಾದನೆ ಮಾಡೋದು, ಮಿಥ್ಯೆಯನ್ನ ಖಂಡನೆ ಮಾಡೋದು. ಜಲ್ಪ ವಿತಂಡಗಳ ಬಗ್ಗೆ ನಿನ್ನೆ ಹೇಳಿದ್ದೀನಿ. ಅವರು ಮಿಥ್ಯೆಯನ್ನೇ ಪ್ರಧಾನವಾಗಿಟ್ಕೊಳ್ತಕ್ಕಂಥದ್ದು. ಇದರಲ್ಲಿ ವಿತಂಡವಾದದಲ್ಲಿ ಮಿಥ್ಯೆಯೂ ಇರೋದಿಲ್ಲ, ಕೇವಲ ಕಲ್ಪಿತ. ಜಲ್ಪದಲ್ಲಿ ಏನಾಗಿರುತ್ತೆ, ಮಿಥ್ಯೆಯಲ್ಲಾದ್ರೂ ಸ್ವಲ್ಪ ಸತ್ಯತ್ವ ಇರುತ್ತೆ. ಆದ್ರೆ ವಿತಂಡವಾದದಲ್ಲಿ ಸತ್ಯವೇ ಇರೋದಿಲ್ಲ, ಕೇವಲ ಮಿಥ್ಯ. ಹಾಗಾಗಿ ವಾದ ಸ್ವರೂಪವು ತಾನಾಗಿದ್ದೇನೆ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಸ್ತಾಂ ಸಾಮಾಸ್ಮಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಸ್ಥಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ನಾನು ಅಕಾರ. ಅಕಾರೋ ವೈ ಸರ್ವಾ ವೇದಾಹ ಅಂತ ಶ್ರುತಿಯಲ್ಲಿ ಹೇಳಿದೆ. ಅಕಾರವನ್ನು ಬಿಟ್ಟು ಬೇರೆ ಅಕ್ಷರಗಳು ಇಲ್ಲವೇ ಇಲ್ಲ. ಎಲ್ಲ ಅಕ್ಷರಗಳು ಕೂಡ ಅಕಾರದಿಂದಲೇ ಉಚ್ಚಾರ, ಪೂರ್ಣಾಕ್ಷರವಾಗಿ ಉಚ್ಚಾರ ಮಾಡಲಿಕ್ಕಾಗುತ್ತೆ. ಅಕಾರವನ್ನು ಬಿಟ್ಟು ಸ್ವತಂತ್ರವಾಗಿ ಯಾವ ಶಬ್ದವನ್ನು ಕೂಡ, ಅಕ್ಷರವನ್ನು ಕೂಡ ಉಚ್ಚಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ದ್ವಂದ್ವ ಸಮಾಸ ನಿನ್ನೆ ಆಗಿದೆ ಅಂತ ಕಾಣುತ್ತಿದ್ವು ಅಲ್ವಾ? ಸಮಾಸದಲ್ಲಿ ಒಂದು ಪೇಜ್ ಹಾಗಾದ್ರೆ ಬಿಟ್ಟು ಹೋಗ್ಬಿಡಿ. ದ್ವಂದ್ವ ಸಮಾಸದು ನಾನಾಗಿದ್ದೇನೆ ಅಂದ್ರೆ ಸಮಾನವಾಗಿರ್ತಕ್ಕಂತಹ ಸಮಾಸ. ರಾಮ ಭರತ, ರಾಮ ಲಕ್ಷ್ಮಣ ಭರತ ಶತ್ರುಘ್ನನ್ನ ಹೇಗೆ ನಾವು ಸಮಾನವಾಗಿ ಕಾಣ್ತೀವಿಯೋ, ಸಮಾಸದಲ್ಲಿ ದ್ವಂದ್ವ ಸಮಾಸ ನಾನಾಗಿದ್ದೇನೆ. ಅಹಮೇವ ಅಕ್ಷಯ ಕಾಲ. ಕಾಲದಲ್ಲಿ ಅಕ್ಷಯವಾದಂಥ ಕಾಲ ನಾನಾಗಿದ್ದೇನೆ. ಧಾತಾಹಂ ವಿಶ್ವತೋಮುಖ. ವಿಶ್ವತೋಮುಖವು ನಾನು ಆಗಿರ್ತೇನೆ. ಬೃಹತ್ ಸಾಮ ತಥಾ ಸಾಮ್ನ
ಗಾಯತ್ರೀಂ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಬೃಹತ್ ಸಾಮ, ಸಾಮಗಾನದಲ್ಲಿ 52 ವಿಧವಾಗಿರ್ತಕ್ಕಂಥ ಸಾಮಗಳು ಪ್ರಸಿದ್ಧವಾದವು ಸಾಮವೇದದಲ್ಲಿ. ಅದರಲ್ಲಿ ಬೃಹತ್ ಸಾಮ ಹೇಳ್ತಕ್ಕಂತಹದ್ದು ಅತ್ಯಂತ ಸುಂದರವಾಗಿರತಕ್ಕಂಥ ಸಾಮ. ಕೇಳಲಿಕ್ಕೆ ಬಹಳ ಇಂಪಾಗಿರುತ್ತೆ, ಬಹಳ ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಹೇಗೆ ಒಂದು ರಥ ಹೋಗುವಾಗ ಕುದುರೆಗಳೂ ಪ್ರಧಾನ, ಸಾರಥಿಯೂ ಪ್ರಧಾನ, ಇಡೀ ರಥವೂ ಪ್ರಧಾನವಾಗಿರುತ್ತೆ. ಆದರೆ ಅದರ ಹಿಂದ್ಗಡೆ ಕೂತ್ಕೊಂಡಿರ್ತಕ್ಕಂಥ ರಾಜ ಇದ್ದಾನಲ್ಲ, ಅವನು ಎಷ್ಟು ಪ್ರಧಾನವಾಗಿ ಅವನು ಹೇಳಿದಂತೆ ಆ ರಥ ಮುಂದೆ ಹೋಗತಕ್ಕಂಥದ್ದೇ ಹೊರತು ಸಾರಥಿ ರಥ ಓಡಿಸುವವನಾದ್ರೂ ಸಾರಥಿಗೆ ಆಜ್ಞೆ ಮಾಡೋನು ಯಾರೋ ಹಿಂದ್ಗಡೆ ಇರತಕ್ಕಂಥ ರಾಜ. ಹಾಗೆ ಬೃಹತ್ ಸಾಮ ಹೇಳ್ತಕ್ಕಂತಹದ್ದು ಅನೇಕ ಸಾಮಗಳ ಸಮೂಹದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ರಾಜನಂತೆ ಇರತಕ್ಕಂತಹ ಸಾಮವನ್ನ ಬೃಹತ್ ಸಾಮ ಅಂತ ಹೇಳ್ತಾರೆ. ಈ ಬೃಹತ್ ಸಾಮ ಹೇಳ್ತಕ್ಕಂಥದ್ದು ಸಾಮಗಾನದಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಸಾಮ. ಹಾಗಾಗಿ ಸಾಮವೇದಗಳಲ್ಲಿ ನಾನು ಬೃಹತ್ ಸಾಮ ಸ್ವರೂಪವನ್ನು ಹೊಂದಿದ್ದೇನೆ. ಗಾಯತ್ರೀಂ ಛಂದಸಾಮಹಂ, ಛಂದಸ್ಸಿನಲ್ಲಿ ಗಾಯತ್ರಿ ಛಂದಸ್ಸು. ಗಾಯತ್ರಿಗಿಂತ ಬೇರೆ ಮಂತ್ರಗಳು ಅಷ್ಟು ಪವಿತ್ರವಲ್ಲ. ಪವಿತ್ರವಾಗಿರ್ತಕ್ಕಂಥ ಮಂತ್ರಗಳಲ್ಲಿ ಗಾಯತ್ರಿಯೇ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ಆ ಗಾಯತ್ರಿ ಮಂತ್ರದ ವರ್ಣನೆಯನ್ನು ಹೇಳುವಾಗ ಅದಕ್ಕಿಂತ ಬೇರೆ ಮಂತ್ರವೇ ಅವಶ್ಯಕತೆ ಇಲ್ಲ. ಕೇವಲ ಗಾಯತ್ರಿ ಜಪ ಒಂದರಿಂದ ಸಕಲ ಮಂತ್ರಾರ್ಥವನ್ನು ಸಿದ್ಧಿಸಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಆ ಗಾಯತ್ರಿಯಲ್ಲಿ ಎಲ್ಲ ಮಂತ್ರಗಳ ಸಾರಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಛಂದಸ್ಸಿನಲ್ಲಿ ಗಾಯತ್ರಿಯ ಛಂದಸ್ಸಿನ ಸ್ವರೂಪ, ಮಂತ್ರಗಳಲ್ಲಿ ಗಾಯತ್ರಿಯ ಸ್ವರೂಪವನ್ನು ನಾನು ಹೊಂದಿದ್ದೇನೆ. ಮಾಸಾನ ಮಾರ್ಗಶೀರ್ಷೋಹಂ, ಮಾಸಗಳಲ್ಲಿ 6 ಮಾಸಗಳು ಪ್ರಸಿದ್ಧ. ಆದರೆ ಶಾಸ್ತ್ರದಲ್ಲಿ 5 ಮಾಸಗಳು. 2 ತಿಂಗಳಿಗೆ ನಾವು ಒಂದೊಂದು ಮಾಸಗಳು ಅಂತ ಕರಿತೀವಿ. ಚೈತ್ರ ವೈಶಾಖಕ್ಕೆ ವಸಂತ ಋತು. ಹಾಗೆ ಮಾಡಿದಾಗ 12 ತಿಂಗಳಿಗೆ 6 ಋತುಗಳು ವ್ಯವಹಾರದಲ್ಲಿ ಬರುತ್ತೆ. ಆದರೆ ಶಾಸ್ತ್ರ 5 ಋತುವನ್ನು ಒಪ್ಪಿಕೊಂಡಿದೆ. 6ನೇ ಋತು, ಈ 5ನೇ ಋತುವಿನಲ್ಲಿ 4 ಮಾಸಗಳು ಸೇರಿಬಿಟ್ಟು ಒಂದು ಋತು ಆಗುತ್ತೆ. ಮಧುಶ್ಚ ಮಾಧವಶ್ಚ ವಾಸಂತಿಕಾ ಋತು. ಆ ಶ್ರುತಿಯಲ್ಲಿ 5 ಋತುಗಳನ್ನ ಮಾತ್ರ ಶಾಸ್ತ್ರ ಅಂಗೀಕರಿಸಿದೆ. ಶ್ರುತಿಯಲ್ಲಿ ಹೇಳಿರತಕ್ಕಂಥದ್ದು 5 ಋತುಗಳು. ವ್ಯವಹಾರದಲ್ಲಿ ನಾವು 6 ಋತುಗಳು ಅಂತ ಹೇಳ್ತೀವಿ. ಈಗ 3 ಕಾಲಗಳು ಅಂತ ಹೇಳಿದಂತೆ 3 ಕಾಲಗಳನ್ನ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ. ಆದರೆ ಈ ಮಳೆಗಾಲ ಹೇಳ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳೇ ಇಲ್ಲ. ಬೇಸಿಗೆಯಲ್ಲಿಯೇ ಮಳೆಗಾಲ ಇದೆ, ಚಳಿಗಾಲದಲ್ಲೂ ಕೂಡ ಮಳೆಗಾಲ ಸೇರ್ಕೊಳ್ಳುತ್ತೆ. ಅದು ಮಧ್ಯಂತರದಲ್ಲಿ ಇರತಕ್ಕಂತಹದ್ದು. ವಿಶಾಖಾಂತಾನಿ ಮೇಘಾನಿ, ನಮಗೆ ಕಾಳಿದಾಸ ಹೇಳಿರ್ತಕ್ಕಂಥ ಮಾತು. ವಿಶಾಖ ನಕ್ಷತ್ರ, ಮಹಾನಕ್ಷತ್ರ ಬರುವ ತನಕವೂ ಕೂಡ ಮಳೆಗಾಲ ಇರುತ್ತೆ. ವಿಶಾಖ ನಕ್ಷತ್ರ ಬರೋದು ಯಾವಾಗ? ಮಾರ್ಗಶಿರ ಕಳೆದ ಮೇಲೆ. ಅಲ್ಲಿಯ ತನಕವೂ ಕೂಡ ಮಳೆಗಾಲ ಇದೆ. ಇವತ್ತು ನಾವು ಹೇಳ್ತೀವಿ ಚೈತ್ರ ವೈಶಾಖವನ್ನ ವಸಂತ ಕಾಲ ಅಂತ ಕರಿತೀವಿ. ಚೈತ್ರ ವೈಶಾಖ ಮಾಸ ಬರೋದು ಯಾವಾಗ? ಏಪ್ರಿಲ್ ಮೇ. ಅತ್ಯಂತ ಸಖೆ. ಆಷಾಢ ಮಾಸ ಬಂದಾಗ ಮಳೆಗಾಲ ಶುರುವಾಗೋಗುತ್ತೆ. ಅದರದ್ದು ಗ್ರೀಷ್ಮ ಋತು, ಅತ್ಯಂತ ಸುಡು ಬೇಸಿಗೆ ಆಗತಕ್ಕಂತಹ ಕಾಲ. ಅಂದ್ರೆ ಪ್ರಕೃತಿಯಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿದೆ ಹೇಳ್ತಕ್ಕಂಥ ಶಾಸ್ತ್ರಗಳು ಹೇಗೆ ಅದನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ಹೇಳುತ್ತೆ. ಆದರೆ ಈ ಕುಸುಮಾಕರ ಆಗತಕ್ಕಂತಹ ಮಾಸ ಇದೆಯಲ್ಲ, ಮಾರ್ಗಶಿರ ಮಾಸ, ಇದು ಅತ್ಯಂತ ಸ್ವಚ್ಛವಾಗಿರತಕ್ಕಂತಹ ಕಾಲವನ್ನು ಹೇಳತಕ್ಕಂಥದ್ದು. ಯಾವುದೇ ರೀತಿಯಾಗಿರತಕ್ಕಂತಹ ಮೋಡಗಳಲ್ಲಿ ಕಲ್ಮಶಗತ್ತು ಇರೋದಿಲ್ಲ. ಶರತ್ ಋತುವಿನ ಕಾಲ. ಶರತ್ ಋತುವಿನ ಕಾಲದಲ್ಲಿ ಮೋಡಗಳು ಸ್ವಚ್ಛವಾಗಿರತಕ್ಕಂಥ, ಪ್ರಶಾಂತವಾಗಿರತಕ್ಕಂಥ, ಅತ್ಯಂತ ಬಿಸಿಲು ಇರೋದಿಲ್ಲ, ಅತ್ಯಂತ ಚಳಿಯೂ ಇರೋದಿಲ್ಲ, ಅತ್ಯಂತ ಸಮಶೀತೋಷ್ಣವಾದಂತಹ ಕಾಲ ಇದು. ಯಾವುದೋ ಈ ಶರದ್ ಋತು. ಅದನ್ನೇ ಮಾರ್ಗಶಿರ ಮಾಸದಲ್ಲಿಯೇ ಕೃಷ್ಣ ಉಪದೇಶ ಮಾಡಿರತಕ್ಕಂತಹ ಕಾಲ ಇದು. ಹಾಗಾಗಿ ಮಾರ್ಗಶಿರ ಮಾಸದಲ್ಲಿಯೇ ಭಗವದ್ಗೀತೆಯ ಉಪದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ಮಾಡಿರತಕ್ಕಂಥದ್ದು. ಋತೂನ ಕುಸುಮಾಕರ, ಋತುಗಳಲ್ಲಿ ವಸಂತ ಋತುವಿನ ಸ್ವರೂಪ ನಾನಾಗಿದ್ದೇನೆ ಅಂತ ಹೇಳ್ತಾನೆ. ದ್ಯೂತಂ ಛಲವತಾಂ, ಇದು ಒಂದು ವಿದ್ಯೆಯೇ. ಯಾವುದೋ ದ್ಯೂತ ವಿದ್ಯೆ.
ಹಾ, ರುದ್ರದಲ್ಲಿ ತಸ್ಕರಾಯಜ ಅಂತಲೂ ಹೇಳಿದ್ದಾರೆ. ಅದಕ್ಕಾಗಿ ಅದು ಕೂಡ ವಿದ್ಯೆ. ಯಾವುದು? ಚೋರ ವಿದ್ಯೆ. ಆ ಚೋರ ವಿದ್ಯೆಯಲ್ಲೂ ಕೂಡ ನಾನು ಯಾವುದಕ್ಕೆ ಗುರುವಾಗಿರ್ತೇನೆ, ಯಾವ ಸ್ವರೂಪದಲ್ಲಿ ಇರ್ತೇನೆ ಅಂತ ಕೇಳಿದ್ರೆ ಛಲ, ಹಠವನ್ನ ನಾನು ಸಾಧಿಸ್ತಕ್ಕಂಥವನು, ಗೆಲ್ಲೇಬೇಕು ಎನ್ನತಕ್ಕಂಥ ಹಠ ವಿದ್ಯೆ ಏನಿದೆಯೋ ಆ ದುರ್ವ್ಯಸನಗಳಿಗೂ ಕೂಡ ನಾನು ಹಠ ಸ್ವರೂಪದವನು ಆಗಿರ್ತೇನೆ. ತೇಜಸ್ವಿನಾಮಹಂ, ತೇಜಸ್ವಿಗಳಲ್ಲಿ ಓಜಸ್ಸಿನ ಸ್ವರೂಪ ನಾನಾಗಿರ್ತೇನೆ. ಜಯೋಸ್ಮಿ ವ್ಯವಸಾಯೋಸ್ಮಿ, ಜಯ ಹಿಂದೊಮ್ಮೆ ಹೇಳಿದ್ದೀನಿ. ಜಯ ಹೇಳತಕ್ಕಂಥದಕ್ಕೆ 18 ಹೇಳತಕ್ಕಂಥ ಅರ್ಥ ಇದೆ. ಮಹಾಭಾರತದ ಬೀಜಾಕ್ಷರವನ್ನು ಜಯ ಅಂತ ಕರಿತೀವಿ. ಕ ಖ ಗ ಘ ङ ಚ ಚ ಜ 8ನೇ ಅಕ್ಷರ ಅಲ್ವಾ? ಅವರ್ಗೀಯ ವ್ಯಂಜನದಲ್ಲಿ ಯವರಲ ಮಾಡಿದಾಗ 1ನೇ ಅಕ್ಷರ. ಗಣಿತದಲ್ಲಿ ಉಲ್ಟಾ ಲೆಕ್ಕ ಮಾಡ್ತೀವಿ ನಾವು. ಅಂಕಾನ ವಾಮತೋ ಗತಿ, ಎಡಗಡೆಯಿಂದ ಲೆಕ್ಕ ಮಾಡುವಾಗ 8 ಮೊದಲೇ ಬಂದು ಅದರ ನಂತರ 1 ಹಾಕಿದಾಗ 18 ಅಂತ ಆಗುತ್ತೋ ಇಲ್ವೋ? ಆ 18 ಹೇಳತಕ್ಕಂಥದ್ದು ಮಹಾಭಾರತದ ಬೀಜಾಕ್ಷರ. 18 ಅಧ್ಯಾಯ, 18 ಪರ್ವಗಳು, 18 ಅತಿರಥ ಮಹಾರಥರು, ಹೀಗೆ 18ರ ವಿಶೇಷ ಇರತಕ್ಕಂಥದ್ದಕ್ಕೆ ತಥೋ ಜಯಮುದೀರಯೇ ಅಂತ ಮಂಗಲ ಶ್ಲೋಕದಲ್ಲಿದೆ. ಜಯವನ್ನು ನಾನು ಬರೀತಾ ಇದ್ದೀನಿ. ಜಯ ಅಂದ್ರೆ ಮಹಾಭಾರತ. ಇಡೀ ಮಹಾಭಾರತದ ಸ್ವರೂಪ, ಬೀಜ ಸ್ವರೂಪವು ತಾನಾಗಿದ್ದೇನೆ. ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ, ಗುಣಗಳಲ್ಲಿ ನಾನು ಸತ್ವಗುಣನಾಗಿದ್ದೇನೆ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ, ಮುನೀನಾಂ ಅಪ್ಯಹಂ ವ್ಯಾಸಃ ಕವೀನಾಂ ಉಶನಃ ಕವಿಃ. ವೃಷ್ಣಿಗಳಲ್ಲಿ ವಾಸುದೇವನಾಗಿರ್ತೇನೆ, ದೇವತೆಗಳಲ್ಲಿ ವಾಸುದೇವನಾಗಿದ್ದೇನೆ, ಪಾಂಡವರಲ್ಲಿ ಧನಂಜಯ ಧರ್ಮರಾಜನ ಸ್ವರೂಪ ಆಗಿದ್ದೇನೆ, ಮುನಿಗಳಲ್ಲಿ ನಾನು ವ್ಯಾಸರಾಗಿದ್ದೇನೆ, ಕವಿಗಳಲ್ಲಿ ಉಶನಃ ಕವಿ. ಋಷಿಗಳಿಗೂ ಮುನಿಗಳಿಗೂ ವ್ಯತ್ಯಾಸ ಇದೆ. ಋಷಿಗಳು ಇರೋದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಋಷಿಗಳು. ಕವಿಗಳು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡ್ತಾರೆ, ಇಲ್ಲದೇ ಇರತಕ್ಕಂಥದ್ದು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಉಶನ ಕವಿ ಹೇಳ್ತಕ್ಕಂಥವನು ತಾನು ವಿಶ್ವಾಮಿತ್ರನ ಗುರು. ಅವನು ಯಾರು? ಉಶನ ಕವಿ. ಆ ಉಶನ ಹೇಳ್ತಕ್ಕಂಥವನೇ ಬ್ರಹ್ಮ ಸೃಷ್ಟಿ ಮಾಡೋದಕ್ಕಿಂತಲೂ ಕೂಡ ನೀನು ನಿನ್ನದೇ ಅಂತ ಸ್ವರ್ಗವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಕೊಟ್ಟಿರೋನೇ ಈ ಉಶನಃ. ಹಾಗಾಗಿ ಕವಿಗಳಲ್ಲಿ ನಾನು ಉಶನಃ ಕವಿ ಆಗಿದ್ದೇನೆ. ದಂಡೋದಮಯಿತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಃ ಚೈವಾಸ್ಮಿ ಗುಹ್ಯಾನ ಜ್ಞಾನಂ ಜ್ಞಾನವತಾಮಹಂ. ದಂಡಾಧಿಕಾರಿ ಅಂತ ಕರಿತೀವಿ. ಯಾರಿಗಾದ್ರೂ ಶಿಕ್ಷೆಯನ್ನು ಕೊಡುವಾಗ ಅವನು ಹೇಳಿದಂತೆ ಶಿಕ್ಷೆ ನಿರ್ಧಾರವಾಗುತ್ತೆ. ಹಾಗೆಯೇ ಪರಮಾತ್ಮ ಕೊಟ್ಟಂತಹ ದಂಡವನ್ನ ಉಳಿದೆಲ್ಲರೂ ಕೂಡ ಪಾಲಿಸಬೇಕಾಗಿರತಕ್ಕಂತಹ ದಂಡಾಧಿಕಾರಿ ತಾನಾಗಿದ್ದೇನೆ. ನೀತಿ ಎಲ್ಲರೂ ಅನುಸರಿಸುವಂತ ಸಾಮಾನ್ಯರಿಗೂ ಕೂಡ ಮಾದರಿಯಾಗಿರತಕ್ಕಂಥ ನೀತಿಯ ಸ್ವರೂಪ ನಾನಾಗಿದ್ದೇನೆ. ರಹಸ್ಯಗಳಲ್ಲಿ ಮೌನ ಸ್ವರೂಪ ನಾನಾಗಿದ್ದೇನೆ. ರಹಸ್ಯಗಳು 64 ವಿಧವಾಗಿರ್ತಕ್ಕಂಥ ರಹಸ್ಯಗಳನ್ನ ಶಾಸ್ತ್ರದಲ್ಲಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ನಾವು ಕೊನೆಗೆ ಹೇಳ್ತೀವಿ. ಮೌನವಾಗಿದೆ ಅಂತಂದ್ರೆ ಎಲ್ಲವುದನ್ನು ನಾವು ಒಪ್ಕೊಂಡಂತೆ ಆ ರಹಸ್ಯ ಅದು ಬರುತ್ತೆ. ಆ ರಹಸ್ಯ ವಿದ್ಯೆಯನ್ನ ಹೇಳುವಾಗ ಈ 64 ವಿಧವಾಗಿರ್ತಕ್ಕಂಥ ರಹಸ್ಯ ಹೇಳ್ತಾರೆ. ಅದರಲ್ಲಿ ಮೌನವಾಗಿದ್ದಾನೆ ಅಂತ ಹೇಳಿದ್ರೆ ಅದು ಎಲ್ಲ ರೀತಿಯಾಗಿಯೂ ಕೂಡ ಅವನು ಅದಕ್ಕೆ ಒಪ್ಕೊಂಡಿದ್ದಾನೆ ಹೇಳ್ತಕ್ಕಂಥ ಅರ್ಥ. ಮೌನಂಚಾಸ್ಮಿ ಗುಹ್ಯಾನ ಜ್ಞಾನಂ ಜ್ಞಾನವತಾಮಹಂ. ಜ್ಞಾನಗಳಲ್ಲಿ ಜ್ಞಾನಿಯ ಸ್ವರೂಪ ತಾನಾಗಿದ್ದೇನೆ. ಯಶಶ್ಚಾಸ್ಮಿ ಸರ್ವಭೂತಾನ ಬೀಜಂ ತಮಹಂ ಅರ್ಜುನ. ವೃಕ್ಷಗಳಲ್ಲಿ ಬೀಜ ಸ್ವರೂಪ, ಬೀಜ ಇದ್ರೇನೆ ವೃಕ್ಷ ಆರೋಹವಾಗತಕ್ಕಂಥದ್ದು. ನತಸ್ತಿ ವಿನಾ ಯತ್ವಂ ಯನ್ಮಯಾಭೂತಂ ಸಚರಾಚರಂ. ನನ್ನ ಇರುವಿಕೆ ಇಲ್ಲದೆ ಸಕಲ ಚರಾಚರಗಳ ಇರುವಿಕೆಯೇ ಸಾಧ್ಯವೇ ಇಲ್ಲ. ನಾಂತೋಸ್ಮಿ ಮಮ ದಿವ್ಯಾನ ವಿಭೂತಿನ ಪರಂತಪ. ಏಷತು ದೇಶದ ಪ್ರೋಕ್ತಃ ವಿಭೂತೇರ್ ವಿಸ್ತರೋ ಮಯ. ಇಲ್ಲಿಯ ತನಕ ನನ್ನ ವಿಭೂತಿಗಳ ಬಗ್ಗೆ ಹೇಳಿದ್ದೇನೆ. ಇನ್ನು ಹೇಳತಕ್ಕಂಥದ್ದು ಬಹಳಷ್ಟಿದೆ. ಹೇಳ್ತಾ ಹೋದ್ರೆ ಅದು ಮುಗಿಯತಕ್ಕಂತಹದ್ದೆಲ್ಲ. ಮುಖ್ಯವಾಗಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ವಿಷಯವನ್ನಷ್ಟೇ ನಿನಗೆ ನಾನು ಹೇಳಿದ್ದೇನೆ ಅಂತ ಹೇಳಿ ಮುಂದಿನ ಅಧ್ಯಾಯಕ್ಕೆ ಇದು ಬೀಜ. ಮುಂದಿದ್ದು ವಿರಾಟ್ ದರ್ಶನ.
ಆ ವಿರಾಟ ಸ್ವರೂಪವನ್ನ ತಿಳ್ಕೊಳ್ಬೇಕು ಅಂತ ಇವನಿಗೆ ಆಸೆ ಆಗ್ಬೇಕಲ್ಲ. ಹಾಗಾಗಿ ನಾನು ಇದೆಲ್ಲ ಸ್ವರೂಪದಲ್ಲಿದ್ದೇನೆ ಅಂದ, ಹಾಗಾಗಿ ನಿನ್ನ ಸ್ವರೂಪವನ್ನು ನನಗೆ ತೋರಿಸುವಂತ ಇವನು ಕೇಳಬೇಕು. ಆ ಕೇಳಬೇಕು ಹೇಳತಕ್ಕಂತಹದನ್ನ ಮೋಟಿವೇಶನ್ ಮಾಡ್ಲಿಕ್ಕೋಸ್ಕರವಾಗಿಯೇ ತನ್ನ ಎಲ್ಲ ವಿರಾಟ್ ಸ್ವರೂಪವನ್ನು ಕೂಡ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ. ಅಥವಾ ಬಹುಮತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಷ್ಟಭ್ಯಾಮಹಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ತು. ಈ ಹೇಳಿರ್ತಕ್ಕಂಥ ಎಲ್ಲ ವಿಷಯದಲ್ಲಿ ನೀನು ಒಂದು ಅಂಶವನ್ನು ತಿಳ್ಕೊಂಡ್ರೂ ಕೂಡ ನಿನ್ನ ಉದ್ಧಾರ ಆಗೋಗುತ್ತೆ. ಎಷ್ಟೋ ವಿಷಯವನ್ನು ನಾನು ಹೇಳಿದ್ದೀನಿ. ಈಗ ಆ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು, ಸರ್ವಜ್ಞ ಆಗ್ಬೇಕು ಅಂತಲ್ಲ, ನಾನು ಹೇಳಿರತಕ್ಕಂಥದ್ರಲ್ಲಿ ಒಂದು ವಿಷಯವನ್ನ ನೀನು ಜೀರ್ಣ ಮಾಡ್ಕೊಂಡೆ ಅಂತಂದ್ರೂ ನಿನ್ನ ಜನ್ಮ ಉದ್ಧಾರವಾಯಿತು ಅಂತ ಹೇಳಿ ಈ ಅಧ್ಯಾಯವನ್ನ ಪರಿಸಮಾಪ್ತಿಯನ್ನು ಮಾಡ್ತಾನೆ. ಓಂ ತತ್ಸರಿಸಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ ವಿಭೂತಿಯೋಗೋ ನಾಮ 10ಮೋಧ್ಯಾಯ.